ಸ್ವಾಮಿ ರಥೋತ್ಸವ ಮತ್ತು ಕಡಲೆಕಾಯಿ ಪರಿಷೆ. ಹರಿದು ಬಂದ ಭಕ್ತ ಸಾಗರ, ತಮಟೆ ಸದ್ದಿಗೆ ಕುಣಿದು ಕುಪ್ಪಳಿಸಿದ ಯುವಕರು. ಬೆಚ್ಚಿ ಬೀಳಿಸಿದ ಪ್ರತ್ಯೇಕ ಅಪಘಾತಗಳು, 2 ದಾರುಣ ಸಾವು, 3 ಗಂಭೀರ. ಹೊಸ ಪಡಿತರ ಚೀಟಿ ತಿದ್ದುಪಡಿ ವಿಚಾರ ಮುನ್ನೆಲೆಗೆ ವಿಶೇಷ ಕಾರ್ಯಕ್ರಮ, ಜಿಲ್ಲಾಡಳಿತದಿಂದ ಗ್ರಾಮದೆಡೆಗೆ ವಿಶೇಷ ಅಭಿಯಾನ. ಹೊಸ ವರ್ಷದ ಶಾಕ್ ಕೊಟ್ಟ ಜಿಲ್ಲಾಡಳಿತ, ನಂದಿ ಬೆಟ್ಟದಲ್ಲಿ ಸಂಭ್ರಮ ಆಚರಣೆಗೆ ನಿರ್ಬಂಧ, ನಿರಾಸೆಯಲ್ಲಿರುವ ಪ್ರವಾಸಿಗರು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಆವರಣದಲ್ಲಿರುವ ಶ್ರೀ ವೀರಾಂಜನೇಯ ಸ್ವಾಮಿ ರಥೋತ್ಸವ ಮತ್ತು ಕಡಲೆಕಾಯಿ ಪರಿಷೆ ಭಕ್ತಿಪೂರ್ವಕವಾಗಿ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ನೇತೃತ್ವದಲ್ಲಿ ಅದ್ದೂರಿಯಾಗಿ ನೆರವೇರಿತು. ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಕಡಲೆಕಾಯಿ ಪರಿಷೆ ಮತ್ತು ಶ್ರೀ ವೀರಾಂಜನೇಯ ಸ್ವಾಮಿ ರಥೋತ್ಸವ ಅದ್ಧೂರಿಯಾಗಿ ನಡೆಯಿತು. ರಥೋತ್ಸವದಲ್ಲಿ ಚಿಕ್ಕಬಳ್ಳಾಪುರ ನಗರ ಹಾಗೂ ತಾಲೂಕಿನ ಅನೇಕ ಸಾವಿರಾರು ಭಕ್ತರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಉತ್ಸವದ ಅಂಗವಾಗಿ ಬೆಳಗ್ಗೆಯಿಂದಲೇ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿನ ಪ್ರಸನ್ನ ಮಹಾಗಣಪತಿ, ಕೋದಂಡರಾಮ ಹಾಗೂ ಆಂಜನೇಯ ಸ್ವಾಮಿ ಮೂರ್ತಿಗಳಿಗೆ ಅಭಿಷೇಕ ಸೇರಿದಂತೆ ವಿಶೇಷ ಹೂವಿನ ಅಲಂಕಾರ ಮಾಡಿ ವಿವಿಧ ಧಾರ್ಮಿಕ ಕಾರ್ಯಗಳು ನೆರವೇರಿದವು. ಪೂರ್ಣ ಕುಂಭದೊಂದಿಗೆ ಮೆರವಣಿಗೆಯಲ್ಲಿ ಜಡಲತಿಮ್ಮನಹಳ್ಳಿಯಿಂದ ಆಂಜನೇಯ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ರಥೋತ್ಸವಕ್ಕೆ ತರಲಾಯಿತು. ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ಉತ್ಸವ ಮೂರ್ತಿಗೆ ಪೂಜೆ ಸಲ್ಲಿಸಿ ದೇವಾಲಯದ ಆವರಣದಿಂದ ಮಠದ ಆವರಣದವರೆಗೂ ನಡೆದ ರಥೋತ್ಸವಕ್ಕೆ ಚಾಲನೆ ನೀಡಿದರು.
ಇನ್ನು ವಿವಿಧ ವಾದ್ಯಗೋಷ್ಠಿಗಳೊಂದಿಗೆ ಶ್ರೀ ಆಂಜನೇಯ ಸ್ವಾಮಿಯ ಮೆರವಣಿಗೆ ನಡೆದ ನಂತರ ದೇವಾಲಯದ ಆವರಣದಲ್ಲಿ ಕಡಲೆಕಾಯಿ ಪರಿಷೆಯಲ್ಲಿ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಭಕ್ತಾದಿಗಳಿಗೆ ಕಡಲೆಕಾಯಿಗಳನ್ನು ಪ್ರಸಾದ ರೂಪದಲ್ಲಿ ಹಂಚಿದರು. ಭಕ್ತಾದಿಗಳು ಕೂಡ ಸ್ವಾಮೀಜಿಗಳ ಕೈಯಿಂದ ಕಡಲೆಕಾಯಿ ಪಡೆಯಲು ನಾ ಮುಂದು ತಾ ಮುಂದು ಅಂತ ನೂಕುನುಗ್ಗಲು ಉಂಟಾಯಿತು. ಆದರೆ ಬಂದ ಭಕ್ತಾದಿಗಳು ಖುಷಿಯಿಂದ ದೇವರ ದರ್ಶನ ಪಡೆದು ಪ್ರಸಾದ ರೂಪದಲ್ಲಿ ಸಿಕ್ಕ ಕಡಲೆಕಾಯಿಯನ್ನು ತಿಂದು ದೇವರ ಕೃಪೆಗೆ ಪಾತ್ರರಾದರು. ನನ್ನ ಹೆಸರು ಮನೋಹರಿ. ಇವತ್ತು ಕಡಲೆಕಾಯಿ ಪರಿಷೆ ನಡೆಸ್ತಾ ಇದ್ದಾರೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ. ನಾನು ಇದು 3ನೇ ವರ್ಷ ಬರ್ತಾ ಇರೋದು. ಪ್ರತಿ ವರ್ಷವೂ ಚೆನ್ನಾಗಿ ಆಂಜನೇಯನ ದೇವಸ್ಥಾನದಲ್ಲಿ ಚೆನ್ನಾಗಿ ನಡೆಸ್ತಾರೆ, ಚೆನ್ನಾಗಿ ಪ್ರಸಾದ ಕೊಡ್ತಾರೆ, ಯಾವಾಗಲೂ ಚೆನ್ನಾಗಿರುತ್ತೆ ಅಷ್ಟೇ. ಇವತ್ತು ಜಾತ್ರೆ ನೋಡೋದಕ್ಕೆ ತುಂಬ ಖುಷಿ ಆಯಿತು. ಬೆಳಗ್ಗೆಯಿಂದನೂ ನಿನ್ನೆಯಿಂದನೂ ಜಾಸ್ತಿ ಜನ ಬರ್ತಾನೆ ಇದ್ದಾರೆ, ಚೆನ್ನಾಗಿತ್ತು. ಆ ಕಡಲೆಕಾಯಿಗೆ ಅದಕ್ಕೆ ನೋಡಿ ಇಷ್ಟೊಂದು ಜನ ಎಲ್ಲ ಇನ್ನೂ ಪರದಾಡ್ತಾ ಇದ್ದಾರೆ. ನಮ್ಗೊಂದು ಕಡಲೆಕಾಯಿ ಸಿಕ್ಕೈತೆ, ಖುಷಿ ಆಯಿತು ಅಷ್ಟೇ. ನಮ್ಮ ಹೆಸರು ಶ್ಯಾಮ್ಲಾ ಅಂತ. ನಾವು ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀವಿ. ಇಲ್ಲಿ ಕಡಲೆಕಾಯಿ ಜಾತ್ರೆ ನಡೆಯುತ್ತೆ. ಇನ್ನೊಂದು ಸ್ವಾಮೀಜಿ ಬರ್ತಾರೆ, ಅವರ ಆಶೀರ್ವಾದ ತಗೊಂಡು ಜಾತ್ರೆ ನೋಡಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀವಿ. ಇನ್ನೊಂದು ಇಲ್ಲಿ ಸತ್ಯ ಇದೆ, ಆಂಜನೇಯ ಫುಲ್ ಪವರ್ಫುಲ್ಲು, ಹಂಗಾಗಿ ಬರ್ತೀವಿ, ಖುಷಿ ಆಗುತ್ತೆ. ಮಕ್ಕಳೆಲ್ಲ ರಜಾ ಇದೆ, ಕರ್ಕೊಂಬಂದಿದ್ದೀವಿ. ಇಲ್ಲಿ ದೀಪ ಮೆರವಣಿಗೆ ಬರುತ್ತೆ. ಇಲ್ಲಿ ಪಕ್ಕದೊಂದು ಹಳ್ಳಿ ಇದೆ, ಆ ಹಳ್ಳಿಯಿಂದ ದೀಪ ತಗೊಂಬರ್ತಾರೆ. ಎಲ್ಲ ಮೆರವಣಿಗೆ ಬಂದು ಮತ್ತೆ ರಥ ಸ್ವಾಮಿಗಳೋಗಿ ಒಳಗಡೆ ಪೂಜೆ ಮಾಡಿ ಆಮೇಲೆ ಬಂದಮೇಲೆ ಅಲ್ಲಿ ಹನುಮಾನ್ ತಗೊಂಬಂದು ವಿಗ್ರಹನ ರಥದಲ್ಲಿ ಇಟ್ಟು ಇಲ್ಲೆಲ್ಲ ಪೂಜೆ ಮಾಡಿ ಅದು ಒಂದು ರೌಂಡ್ ಹೋಗಿ ಬಂದಮೇಲೆ ಮತ್ತೆ ಕಡಲೆಕಾಯಿ ಜನಕ್ಕೆ ಹಂಚೋಕ್ಕೆ ಸ್ಟಾರ್ಟ್. ಏನೋ ಒಂಥರ ಖುಷಿ, ಅದರಲ್ಲಿ ಏನೋ ಒಂದು ಅದೇ ಸ್ವಾಮೀಜಿಯಿಂದ ಕಡಲೆಕಾಯಿ ಬರುತ್ತಲ್ಲ, ಅದೊಂದು ಅವ್ರ ಆಶೀರ್ವಾದ ಅಂತ. ಅದರಿಂದ ಎಲ್ಲರಿಗೂ ಖುಷಿ. ಇಲ್ಲಾಂದರೆ ಏನು ಕಡಲೆಕಾಯಿ ತಗೊಳ್ಳೋದಕ್ಕೆ ಇದಿಲ್ಲ. ಜನ ಅದರಿಂದ ತುಂಬ ಇಷ್ಟಪಡ್ತಾರೆ, ಚೆನ್ನಾಗಿರುತ್ತೆ. ಬರ್ತೀವಿ, ನೋಡ್ತೀವಿ ಅಷ್ಟೇ. ನಾವು ನಮ್ಮ ಅಕ್ಕ ತಂಗಿರು ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ. ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲಿ ಕಳಶ ತೊಗೊಂಬರ್ತಾರೆ, ಸ್ವಾಮೀಜಿ ಬರೋದ್ರಿಂದ ಅವ್ರ ಮುಂದೆ ಕಳಶ ತೊಗೊಂಡೋಗಿ ಇಲ್ಲೇನೇ ಪ್ರೋಗ್ರಾಮ್ ಇಲ್ಲಿ ಸ್ವಾಮೀಜಿದು ನಮ್ಮ ಒಕ್ಕಲಿಗರ ಸಂಘದ್ದೆಲ್ಲ ಬಂದು ಆ ಸ್ವಾಮಿ ಆಶೀರ್ವಾದ ತಗೊಂಡು ಹೋಗ್ತಾರೆ. ನಮ್ಮ ಫ್ರೆಂಡ್ ಕೊಟ್ಟರು. ಇನ್ನು ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಆವರಣದ ಬಳಿ ಇರುವ ಶ್ರೀ ವೀರಾಂಜನೇಯ ಸ್ವಾಮಿ ರಥೋತ್ಸವ ಮತ್ತು ಕಡಲೆ ಪರಿಷೆ ಅಂದರೆ ಚಿಕ್ಕಬಳ್ಳಾಪುರಕ್ಕೆ ಹೆಸರುವಾಸಿ. ಸಾವಿರಾರು ಭಕ್ತಾದಿಗಳು ಕೂಡ ಈ ರಥೋತ್ಸವ ಮತ್ತು ಕಡಲೆಕಾಯಿ ಪರಿಷೆಯಲ್ಲಿ ಭಾಗಿಯಾಗಿ ದೇವರ ದರ್ಶನ ಮಾಡಿ ಕಡಲೆಕಾಯಿ ತಿಂದು ಖುಷಿಪಟ್ಟರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಂತಾಮಣಿ ತಾಲೂಕಿನಲ್ಲಿ ನಡೆದ 2 ಪ್ರತ್ಯೇಕ ಅಪಘಾತಗಳಲ್ಲಿ 2 ದಾರುಣವಾಗಿ ಸಾವನ್ನಪ್ಪಿದ್ದು 3 ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ನಡೆದಿದೆ. ಚಿಂತಾಮಣಿ ಶ್ರೀನಿವಾಸಪುರ ರಾಷ್ಟ್ರೀಯ ಹೆದ್ದಾರಿ 234 ರಸ್ತೆಯ ಸಿಂಗನಹಳ್ಳಿ ಸಮೀಪ ಕಾರು ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಮರಕ್ಕೆ ಡಿಕ್ಕಿ ಹೊಡೆದ ರಸ್ತೆಯ ಪಕ್ಕದ ಗುಂಡಿಗೆ ಉರುಳಿ ಬಿದ್ದ ಪರಿಣಾಮ ಓರ್ವ ಸಾವನ್ನಪ್ಪಿದ್ದು 2 ತೀವ್ರವಾಗಿ ಗಾಯಗೊಂಡಿರುವ ಘಟನೆ ನಡೆದಿದೆ. ಅಪಘಾತದಲ್ಲಿ ಮೃತಪಟ್ಟ ವ್ಯಕ್ತಿಯನ್ನ ನಗರದ ಸೊಣ್ಣಶೆಟ್ಟಹಳ್ಳಿ ಬಡಾವಣೆಯ ನಿವಾಸಿ NR ಬಡಾವಣೆಯಲ್ಲಿರುವ ಪಲ್ಲವಿ ಡೆಕೋರೇಷನ್ ಮಾಲೀಕರಾದ ಮಹೇಶ್ ಅವರ ಮಗನಾದ 23 ವರ್ಷದ ಮುನೀಶ್ ಎಂದು ಗುರುತಿಸಲಾಗಿದ್ದು, ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಬಾಲಗಂಗಾಧರನಾಥ ಸ್ವಾಮೀಜಿ ಕಾಲೇಜಿನಲ್ಲಿ MBA ವ್ಯಾಸಂಗ ಮುಗಿಸಿದ್ದ ಎನ್ನಲಾಗಿದೆ. ಇನ್ನು ಗಾಯಾಳುಗಳನ್ನು ನಗರದ ನಿವಾಸಿಗಳಾದ ಕಾರಿನ ಚಾಲಕ ಅಂಬರೀಶ್ ಮತ್ತು ರಾಮಾಂಜಿ ಎಂದು ಗುರುತಿಸಲಾಗಿದೆ. ಕೋಲಾರ ಜಿಲ್ಲೆ ಮುಳಬಾಗಿಲು ಪಟ್ಟಣದಲ್ಲಿ ಡೆಕೋರೇಷನ್ ಮಾಡಲು ಒಪ್ಪಂದವಾಗಿದ್ದು, ಅಲ್ಲಿಗೆ 3 ಮಂದಿ ಕಾರಿನಲ್ಲಿ ತೆರಳುತ್ತಿದ್ದಾಗ ಶ್ರೀನಿವಾಸಪುರದಿಂದ ಬೊಲೆರೋ ವಾಹನದ ಚಾಲಕ ಅತಿ ವೇಗ ಅಜಾಗರೂಕತೆಯಿಂದ ಚಾಲನೆ ಮಾಡಿಕೊಂಡು ಬರುತ್ತಿದ್ದಾಗ ಸಿಂಗನಹಳ್ಳಿ ಸಮೀಪ ಕಾರಿಗೆ ಡಿಕ್ಕಿ ಹೊಡೆಯುತ್ತಿದ್ದನ್ನು ತಪ್ಪಿಸಲು ಚಾಲಕ ಕಾರನ್ನು ರಸ್ತೆಯ ಎಡಭಾಗಕ್ಕೆ ತಿರುಗಿಸಿದಾಗ ಚಾಲಕನ ನಿಯಂತ್ರಣ ತಪ್ಪಿ ಈ ಅಪಘಾತ ನಡೆದಿದೆ ಎನ್ನಲಾಗಿದೆ. ಅಪಘಾತದಲ್ಲಿ ಚಾಲಕ ಅಂಬರೀಶ್ ಮತ್ತು ಕಾರಿನಲ್ಲಿದ್ದ ಮುನೀಶ್ ಮತ್ತು ರಾಮಾಂಜಿ ಗಾಯಗೊಂಡಿದ್ದು, ಮೂವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರು ಆಸ್ಪತ್ರೆಗೆ ರವಾನಿಸುವಾಗ ಮುನೀಶ್ ದಾರಿಯ ಮಧ್ಯದಲ್ಲಿ ಸಾವನ್ನಪ್ಪಿದ್ದಾನೆ ಎಂದು ತಿಳಿದುಬಂದಿದೆ. ಶವವನ್ನು ವಾಪಸ್ ತಂದು ನಗರದ ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರದಲ್ಲಿ ಇರಿಸಿದ್ದಾರೆ. ಇನ್ನು 2 ಗಾಯಾಳುಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಸ್ಥಳಕ್ಕೆ ಗ್ರಾಮಾಂತರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ.
ಇನ್ನು ಅತಿ ವೇಗದಿಂದ ಬಂದ ಕಾರು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಪತಿ ಸಾವನ್ನಪ್ಪಿದ್ದು ಪತ್ನಿ ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಚಿಂತಾಮಣಿ ತಾಲೂಕಿನ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಗೋಪಲ್ಲಿ ಕ್ರಾಸ್ ಬಳಿ ಸಂಭವಿಸಿದೆ. ಘಟನೆಯಲ್ಲಿ ಮೃತಪಟ್ಟ ವ್ಯಕ್ತಿಯನ್ನ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗೌನಪಲ್ಲಿ ಗ್ರಾಮದ ನಯಾಜ್ ಬಿನ್ ಇಬ್ರಾಹಿಂ ಸಾಬ್ ಎಂದು ಗುರುತಿಸಲಾಗಿದೆ. ನಯಾಜ್ ಹಾಗೂ ಅವರ ಪತ್ನಿ ತನ್ನ ದ್ವಿಚಕ್ರ ವಾಹನದಲ್ಲಿ ಗೌನಪಲ್ಲಿಯಿಂದ ಚಿಂತಾಮಣಿಯಲ್ಲಿರುವ ಅವರ ಮಗಳ ಮನೆಗೆ ಕಡಪ ಹೈವೇ ರಸ್ತೆ ಮುಖಾಂತರ ಬರುತ್ತಿದ್ದ ವೇಳೆ ಬೆಂಗಳೂರಿನಿಂದ ಮದನಪಲ್ಲಿ ಕಡೆಗೆ ಹೋಗುತ್ತಿದ್ದ ಕಾರು ಚಾಲಕನ ಅತಿ ವೇಗ ಹಾಗೂ ಅಜಾಗರೂಕತೆಯಿಂದ ಬಂದು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಪತಿ ಪತ್ನಿ ಇಬ್ಬರು ಗಂಭೀರ ಗಾಯಗೊಂಡಿದ್ದಾರೆ. ಇಬ್ಬರನ್ನ ಆಸ್ಪತ್ರೆಗೆ ದಾಖಲಿಸುತ್ತಿದ್ದ ವೇಳೆ ಪತಿ ನಯಾಜ್ ಮೃತಪಟ್ಟಿದ್ದಾನೆ ಹಾಗೂ ಪತ್ನಿ ಕೋಲಾರದ ಎಸ್ಎನ್ಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ತಿಳಿದುಬಂದಿದೆ. ఫోన్ పీసులు అయిపోయింది అన్నా. వాళ్ళకి ఏట్లో వీళ్ళకి జాస్తి, వాళ్ళకి ఏట్లో గౌనపల్లి చూడన్నా తీయనా. వాళ్ళ సొమ్ము పాపం కష్టంలో ఉన్నారు, ఏం కూడా ఉండకూడదు. ఆరున్నర వేలు ఉంది, 6,500 వాళ్ళకి చెప్పింటే అంబులెన్స్ వాళ్ళ అంతా చూసుకుందరు. అంబులెన్స్ వాళ్ళు చేయండి, వాళ్ళు చూసుకుంటారు. సరేనా, ఫస్ట్ దుడ్లు ఉంటావన్నీ అడే దించనా అదే నా వద్దిడన్నా వద్దిడినా. ఎవరో ఒకరు అంబులెన్స్ వాళ్ళకి ఇస్తే వీడియో తీసుకున్నారు, ఫోటోలు ఉన్నాయి. అంబులెన్స్ వాళ్ళకి ఇస్తే వాళ్ళు ఇచ్చేస్తారు. ಘಟನೆಯ ವಿಷಯ ತಿಳಿದ ತಕ್ಷಣ ಕೆಂಚಾರ್ಲಹಳ್ಳಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಹೊಸ ಪಡಿತರ ಚೀಟಿ ಬೇಕೇ ಅಥವಾ ಪಡಿತರ ಚೀಟಿಯಲ್ಲಿ ತಿದ್ದುಪಡಿ ಮಾಡಿಕೊಳ್ಳಬೇಕಾ? ಹೆಸರು ಬದಲಾವಣೆಯಾಗಬೇಕಾ? ಹೀಗೆ 10 ಪ್ರಶ್ನೆಗಳಿಗೆ ಕೊನೆಗೂ ಉತ್ತರ ಸಿಕ್ಕಿದಂತಾಗಿದೆ. ಅದೇಗೆ ಅಂತೀರಾ? ಈ ವರದಿ ನೋಡಿ. ಕೇಂದ್ರ ಸರ್ಕಾರದ ನಿರ್ದೇಶನದ ಮೇರೆಗೆ ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರ ಇಲಾಖೆಯ ಅಧಿಕಾರಿಗಳು ಇದೇ ತಿಂಗಳ 19ರಿಂದ 24ರವರೆಗೆ ವಿಶೇಷ ಅಭಿಯಾನವನ್ನು ಹಮ್ಮಿಕೊಂಡಿದ್ದು, ಈ ಅಭಿಯಾನದಲ್ಲಿ ನಾಗರಿಕರು ಅಥವಾ ಗ್ರಾಮಸ್ಥರು ಗ್ರಾಮ 1 ಅಥವಾ ಆಹಾರ ಇಲಾಖೆಯ ಸಂಪರ್ಕ ಮಾಡಿ ಹೊಸ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಕೆ ಅಥವಾ ಪಡಿತರ ಚೀಟಿಯಲ್ಲಿನ ತಿದ್ದುಪಡಿಗಳು, ಹೆಸರು ಬದಲಾವಣೆ, ಡಿಪೋ ಬದಲಾವಣೆ ಇನ್ನಿತ್ಯಾದಿ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಲು ಅಭಿಯಾನ ನಡೆಯಲಿದೆ. ಭಾರತ ಸರ್ಕಾರದ ಆಡಳಿತ ಸುಧಾರಣೆ ಮತ್ತು ಸಾರ್ವಜನಿಕರ ಕುಂದುಕೊರತೆಗಳ ಇಲಾಖೆಯ ನಿರ್ದೇಶಕರು ಮತ್ತು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಮಿಂಚಂಚೆ ಮೂಲಕ ನೀಡಿರುವ ನಿರ್ದೇಶನದ ಮೇರೆಗೆ ಜಿಲ್ಲಾಡಳಿತವು ಉತ್ತಮ ಆಡಳಿತ ವಾರ ಕಾರ್ಯಕ್ರಮದ ಅಡಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಡಿಸೆಂಬರ್ 19ರಿಂದ 24ರವರೆಗೆ ಪ್ರಶಾಸನ ಗ್ರಾಮದೆಡೆಗೆ ಎಂಬ ಅಭಿಯಾನವನ್ನು ನಡೆಸುತ್ತಿದೆ. ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ನಡೆಯುತ್ತಿರುವ ಉತ್ತಮ ಆಡಳಿತ ವಾರ ಮತ್ತು ಪ್ರಶಾಸನ ಗ್ರಾಮದೆಡೆಗೆ ಅಭಿಯಾನವನ್ನು
ಸದುಪಯೋಗ ಮಾಡಿಕೊಳ್ಳಬೇಕೆಂದು ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರ ಇಲಾಖೆಯ ಶಿರಸ್ತೇದಾರ ಧನಲಕ್ಷ್ಮಿ ಮನವಿ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಆದೇಶದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಉತ್ತಮ ಅಭಿಯಾನ ವಾರ ಅಂತ ಅಂದ್ಬಿಟ್ಟು 19ರಿಂದ 24ವರೆಗೂ ನಡೆಸ್ತಾ ಇದ್ದಾರೆ. ಇದರಲ್ಲಿ ನಮ್ಮ ಆಹಾರ ಇಲಾಖೆಗೆ ಸಂಬಂಧಪಟ್ಟಂತೆ ಪಡಿತರ ಚೀಟಿಗೆ ಸೇರ್ಪಡೆ ತಿದ್ದುಪಡಿಗಳು ಏನಾದರೂ ಇದ್ದರೂ ಅದನ್ನು ಸಹ ನಮ್ಮ ಇವರು ಪಡಿತರ ಚೀಟಿದಾರ ಬಂದಾಗ ಮಾಡ್ಕೊಳ್ತೀವಿ. ಹೊಸ ಅರ್ಜಿ ಸಲ್ಲಿಸಿದ್ರು ಆ ಅರ್ಜಿದು ನಮ್ಮಲ್ಲಿ ಆಡಳಿತ ಶಾಖೆಯಲ್ಲೇ ಇಲ್ಲೇ ಆಗುತ್ತೆ. ಅಲ್ಲದೆ ನಮ್ಮ ನ್ಯಾಯಬೆಲೆ ಅಂಗಡಿಗಳಲ್ಲಿ ಪಡಿತರ ವಿತರಣೆ ಆಗ್ತಾ ಇದೆ. ಪಡಿತರ ವಿತರಣೆಯು ನ್ಯಾಯಬೆಲೆ ಅಂಗಡಿಯಲ್ಲಿ ಪಾಸ್ ಅಂದರೆ ಎಲೆಕ್ಟ್ರಾನಿಕ್ ಯಂತ್ರ ಬಂದು ನಿಗದಿಪಡಿಸಿರುವ ತೂಕದಂತೆ ನಮ್ಮ ಅಂಗಡಿ ಮಾಲೀಕರನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಅಂಗಡಿ ಮಾಲೀಕರು ಇದ್ದಾರೆ. ಹಾಗಾಗಿ ಉತ್ತಮ ಸೇವೆ ನಿರ್ವಹಿಸ್ತಾ ಇರೋದು ನಮ್ಮ ಇಲಾಖೆಯಿಂದ ಎಲ್ಲ ತಾಲೂಕುಗಳು ಒಳ್ಳೆ ಕಾರ್ಯನಿರ್ವಹಿಸ್ತಾ ಇದೆ. ಈ ಸಂದರ್ಭದಲ್ಲಿ ಆಹಾರ ಇಲಾಖೆಯ ಹಿರಿಯ ನಿರೀಕ್ಷಕ ಪ್ರಕಾಶ್ ಶ್ರೀಲಕ್ಷ್ಮಿ, ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಮಾಲೀಕರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ, ಬಿಕೆ ವೇಣು, ಆಂಜನೇಯ ರೆಡ್ಡಿ, ಸಿಬ್ಬಂದಿಗಳಾದ ಹೇಮಂತ್, ಮಹೇಶ್ ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಎಯು ಜುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID and 100% BIS 916 ಆಲ್ಮಾರ್ಕ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ ಆರ್ಟಿಕಲ್ಸ್ ಅಂಡ್ ಜುವೆಲರಿ ದೊರೆಯುತ್ತದೆ. ನಮ್ಮ ಎಯು ಜುವೆಲರ್ಸ್ ನವೀನ ವಿನ್ಯಾಸದ ಜುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ ಎಯು ಜುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಎಯು ಜುವೆಲರ್ಸ್ನಲ್ಲಿ ನಿಮ್ಮ ಚಿನ್ನಾಭರಣಗಳ ಗುಣಮಟ್ಟವನ್ನ ನಮ್ಮ ವಿದೇಶಿ ಕ್ಯಾರೆಟ್ ತಪಾಸಣಾ ಯಂತ್ರದ ಮೂಲಕ ಕೇವಲ 1 ನಿಮಿಷದಲ್ಲಿ ತಿಳಿಯಬಹುದು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಎಯು ಜುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಹಿಂದೆ ಭೇಟಿ ಕೊಡಿ. ನಮ್ಮ ಶಾಖೆಗಳು ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ, BGS ಶಾಲೆ ರಸ್ತೆ ಬಾಗೇಪಲ್ಲಿ, BH ರಸ್ತೆ ಗೌರಿಬಿದನೂರು, KR ರಸ್ತೆ ಹೊಸಕೋಟೆ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1 KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999. इश्क की प्यार की राह में चलना Because men will be men. Seagram's Imperial Blue packaged drinking water. ತಕ್ಷಣ ಬೇಕಾಗಿದ್ದಾರೆ HR ಮಾರ್ಟ್ ಗ್ಲೋಬಲ್ ರಿಸೋರ್ಸಸ್ ಪ್ರೈವೇಟ್ ಲಿಮಿಟೆಡ್. ಸ್ಥಳ #1865 4ನೇ ಮಹಡಿ, 1ನೇ ಹಂತ, 5ನೇ ಬ್ಲಾಕ್, HBR ಲೇಔಟ್, ಬೆಂಗಳೂರು. ಬೆಂಗಳೂರಿನ ಹೆಬ್ಬಾಳದಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರುವ ಆಟೋ ಚಾಲಕರು ಬೇಕಾಗಿದ್ದಾರೆ. ಸಂಬಳ 18,000ದಿಂದ 40,000ದವರೆಗೆ. ESI PF ಜೊತೆಗೆ ವಸತಿ ಮತ್ತು ಊಟದ ಸೌಲಭ್ಯ ಲಭ್ಯವಿದೆ. ವಯಸ್ಸು 18ರಿಂದ 40 ವರ್ಷದವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900388864, 9900993348. Another number 8123864849. ತಕ್ಷಣ ನೇಮಕಾತಿಗಾಗಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಕಾರ್ಯನಿರ್ವಹಿಸಲು ಟೆಲಿಕಾಲರ್ಸ್ ಬೇಕಾಗಿದ್ದಾರೆ.
ವಿದ್ಯಾರ್ಹತೆ 7ರಿಂದ 10 ಹಾಗೂ ಯಾವುದೇ ಪದವಿ. ವೇತನ 8ರಿಂದ 15,000. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ 9900428841. ಪ್ರಕೃತಿ ಮಡಿಲಲ್ಲಿ ಕುಣಿದು ಕುಪ್ಪಳಿಸಿ ಹೊಸ ವರ್ಷ 2025 ಆಚರಿಸೋಣ ಅಂತ ಅಂದುಕೊಂಡಿದ್ರೆ ಈಗಲೇ ನಿಮ್ಮ ಪ್ಲಾನ್ ಅನ್ನ ಬದಲಾಯಿಸಿಕೊಳ್ಳಿ. ಯಾಕಂದ್ರೆ ನಂದಿಗಿರಿಧಾಮದಲ್ಲಿ ಹೊಸ ವರ್ಷ ಆಚರಣೆಗೆ ಜಿಲ್ಲಾಡಳಿತ ಸಂಪೂರ್ಣ ನಿಷೇಧ ಹೇರಿದೆ. ಅದ್ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗಿರಿಧಾಮ ಅಂದರೆ ತಂಪಾದ ಹವಾಗುಣ, ತುಂತುರು ಮಳೆ, ಗಿಡ ಮರ ಬಳ್ಳಿಗಳ ಸೊಬಗು, ನಕ್ಕು ನಲಿಯುವ ತರಹೇವಾರು ಹೂಗಳ ವಯ್ಯಾರ, ಮಿಗಿಲಾಗಿ ಸಮುದ್ರ ಮಟ್ಟದಿಂದ 1600 ಮೀಟರ್ ಎತ್ತರದಲ್ಲಿ ನಿಂತು ಸೂರ್ಯೋದಯ ಹಾಗೂ ಸೂರ್ಯಾಸ್ತದ ವಿಹಂಗಮ ನೋಟ ನೋಡುವುದಕ್ಕೆ ತುಂಬ ಫೇಮಸ್. ಇನ್ನು ನಂದಿಗಿರಿಧಾಮದಲ್ಲಿ ಕಾಣಸಿಗುವ ಬೆಳ್ಳಿ ಮೋಡ, ಇಬ್ಬನಿ, ಸುತ್ತಲೂ ಎತ್ತ ನೋಡಿದರೂ ಮುತ್ತಿಕ್ಕುವ ಮಂಜು, ಇಂತಹ ಪ್ರಕೃತಿ ಸೊಬಗಿನಲ್ಲಿ ಕುಳಿತು ಹೊಸ ವರ್ಷ 2025 ಸ್ವಾಗತಿಸೋಣ ಅಂತ ಕೆಲವು ಪಾರ್ಟಿ ಪ್ರಿಯರು ಅಂದುಕೊಂಡಿದ್ರು. ಆದರೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಪಾರ್ಟಿ ಪ್ರಿಯರ ಕನಸಿಗೆ ನಿರಾಸೆ ಮೂಡಿಸಿದ್ದು ಗಿರಿಧಾಮದಲ್ಲಿ ಹೊಸ ವರ್ಷಾಚರಣೆಗೆ ನಿರ್ಬಂಧ ವಿಧಿಸಿದೆ. ಡಿಸೆಂಬರ್ 31ರ ಸಂಜೆ 6 ಗಂಟೆಯಿಂದ 2025ರ ಜನವರಿ ರಾತ್ರಿ 11 ಗಂಟೆವರೆಗೂ ಸಾರ್ವಜನಿಕರಿಗೆ ಪ್ರವೇಶ ನಿರ್ಬಂಧಿಸಿದ್ದು, ಜೊತೆಗೆ ಅತಿಥಿ ಗೃಹಗಳಿಗೆ ಪ್ರವೇಶ ನಿರ್ಬಂಧ ಮಾಡಿದೆ. ಇದರಿಂದ ಪ್ರವಾಸೋದ್ಯಮ ಇಲಾಖೆಗೂ ನಿರ್ಬಂಧದ ಬಿಸಿ ಮುಟ್ಟಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣವಾಗಿರ್ತಕ್ಕಂಥ ನಂದಿಗಿರಿಧಾಮಕ್ಕೆ ದಿನಾಂಕ 31/12/2024 ಸಂಜೆ 6 ಗಂಟೆಯಿಂದ ದಿನಾಂಕ 1/1/2025 ರಾತ್ರಿ 11 ಗಂಟೆಯವರೆಗೆ ಸಾರ್ವಜನಿಕರಿಗೆ, ಪ್ರವಾಸಿಗರಿಗೆ ಹಾಗೂ ವಾಹನಗಳ ಪ್ರವೇಶವನ್ನು ನಿಷೇಧವನ್ನು ಜಾರಿ ಮಾಡಿದ್ದೀನಿ. ಹಾಗೆಯೇ ಪ್ರವಾಸಿಗರು ಕೂಡ ಅಷ್ಟೇ ಅತಿಥಿ ಗೃಹಗಳಲ್ಲಿ ಕೊಠಡಿಗಳನ್ನು ಕಾಯ್ದಿರಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಏನಿದೆ ಅದನ್ನು ಕೂಡ ರದ್ದುಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಹೇಳಿಬಿಟ್ಟು ಒಂದು ಆದೇಶವನ್ನು ಮಾಡಿದ್ದೀನಿ. ಕಾರಣ ಇಷ್ಟೇ, ಅಂದರೆ 31/12/2024 ಹೊಸ ವರ್ಷಕ್ಕೆ ಸಂಭ್ರಮಾಚರಣೆ ಅಂತಕ್ಕಂಥದ್ದನ್ನು 31ನೇ ತಾರೀಕು ಸಂಜೆಯಿಂದಲೇ ಪ್ರಾರಂಭಿಸ್ತಾರೆ ಸಾಮಾನ್ಯವಾಗಿ. ಆ ಸಂದರ್ಭದಲ್ಲಿ ನಂದಿ ಬೆಟ್ಟದಲ್ಲಿ ಹಲವಾರು ಸೂಕ್ಷ್ಮ ಪ್ರದೇಶಗಳಿರ್ತಕ್ಕಂಥದ್ದು ಮತ್ತು ಅಪಾಯಕಾರಿ ಪ್ರದೇಶಗಳು ಕೂಡ ಇರ್ತಕ್ಕಂಥದ್ದು ಇದೆ ಅಲ್ಲಿ. ಸೊ ಹಾಗಾಗಿ ರಾತ್ರಿ ವೇಳೆಯಲ್ಲಿ ಏನಾದರೂ ಜನ ಸಂದಣಿ ಜಾಸ್ತಿಯಾಗಿ, ಆಮೇಲೆ ಭಾಳಷ್ಟು ಜನ ಹೊಸದಾಗಿ ಬರ್ತಕ್ಕಂಥ ಪ್ರವಾಸಿಗರು ಕೂಡ ಇರ್ತಾರೆ, ಅವರಿಗೆ ಸ್ಥಳ ಪರಿಚಯ ಇರೋದಿಲ್ಲ. ಅಂಥ ಸ್ಥಳದಲ್ಲಿ ಬೇರೆ ಯಾವುದಾದ್ರೂ ಅನಾಹುತಗಳು ನಡೆದರೆ ಸಾರ್ವಜನಿಕರಿಗೆ ಅಪಾಯ ಮತ್ತು ಪ್ರಾಣಹಾನಿ ಇಂಥ ತೊಂದರೆಗಳನ್ನು ತಪ್ಪಿಸಬೇಕು ಎಂಬತಕ್ಕಂಥ ಒಂದು ಉದ್ದೇಶದಿಂದ ಸಾರ್ವಜನಿಕ ಹಿತದೃಷ್ಟಿಯಿಂದ ನಂದಿಗಿರಿಧಾಮದಲ್ಲಿ 31/12/2024 ಸಂಜೆ 6 ಗಂಟೆಯಿಂದ ಹೊಸ ವರ್ಷ ಅಂದರೆ 1/1/2025 ರಾತ್ರಿ 11 ಗಂಟೆ ತನಕನೂ ಕೂಡ ಪ್ರವಾಸಿಗರಿಗೆ ಬರ್ತಕ್ಕಂಥದ್ದನ್ನು ನಿರ್ಬಂಧವನ್ನು ಹೇರಿದ್ದೀವಿ ಮತ್ತು ನಿಷೇಧಾಜ್ಞೆಯನ್ನು ಕೂಡ ಅಲ್ಲಿ ಹೊರಡಿಸಿದ್ದೀನಿ. ಹಾಗಾಗಿ ಎಲ್ಲ ಪ್ರವಾಸಿಗರು ಮತ್ತು ಸಾರ್ವಜನಿಕ ಹಿತಾಸಕ್ತಿಯ ದೃಷ್ಟಿಯಿಂದ ಸಹಕರಿಸಬೇಕು ಅಂತ ಹೇಳ್ಬಿಟ್ಟು ನಿಮ್ಮನ್ನು ನಾನು ಕೋರ್ತಾ ಇದ್ದೀನಿ. ಇನ್ನು ಅದೇ ರೀತಿ ನಂದಿಗಿರಿಧಾಮ ಸುತ್ತಮುತ್ತಲೂ ನೂರಾರು ರೆಸಾರ್ಟ್ಗಳು, ಕೆಫೆಗಳು, ಹೋಮ್ ಸ್ಟೇಗಳು ತಲೆ ಎತ್ತಿವೆ. ಅದರಲ್ಲೂ ನ್ಯೂ ಇಯರ್ ಬಂತು ಅಂದರೆ ಸಾಕು, ಬೆಂಗಳೂರಿನ ಪಾರ್ಟಿ ಪ್ರಿಯರು ಮೋಜು ಮಸ್ತಿಗೆ ಅಂತ ನಂದಿ ಬೆಟ್ಟದ ಅಕ್ಕಪಕ್ಕ ನಡೆಯುವ ಪಾರ್ಟಿಗಳಿಗೆ ಬುಕ್ ಮಾಡಿಕೊಳ್ಳೋದು ಸಹಜ. ಅದರಲ್ಲಿ ಮೋಜು ಮಸ್ತಿ ಸಂದರ್ಭದಲ್ಲಿ ಮಾದಕ ದ್ರವ್ಯಗಳು, ಇನ್ನಿತರೆ ಅನೈತಿಕ ಚಟುವಟಿಕೆಗಳು ನಡೆಯದಂತೆ ಚಿಕ್ಕಬಳ್ಳಾಪುರ ಪೊಲೀಸ್ ಇಲಾಖೆ ಕಣ್ಣಿಟ್ಟಿದ್ದು, ಈ ಬಾರಿ ಯಾವುದೇ ಕಾನೂನುಬಾಹಿರ ಚಟುವಟಿಕೆಗಳು ನಡೆಯದಂತೆ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ವಹಿಸಲಿದ್ದಾರೆ. ನಂದಿ ಬೆಟ್ಟ, ಸ್ಕಂದಗಿರಿ ಬೆಟ್ಟ, ಆವಲ ಬೆಟ್ಟ, ಇಶಾ ಫೌಂಡೇಶನ್ ಪ್ರವಾಸಿ ತಾಣಗಳ ಸುತ್ತಲೂ ಹದ್ದಿನ ಕಣ್ಣಿಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ನ್ಯೂ ಇಯರ್ ಬಗ್ಗೆ ನಾವು ಬೇರೆ ಬೇರೆ ಥರ ಅವೇರ್ನೆಸ್ ಕೂಡ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಜೊತೆಗೆ ವಾರ್ನಿಂಗ್ ಕೂಡ ಕೊಡ್ತಾ ಇದ್ದೀವಿ ಪಬ್ಲಿಕ್ಗೆ ಮತ್ತು ರೌಡಿ ಎಲಿಮೆಂಟ್ಸ್ಗೆ ಮತ್ತು ನೋಟೋರಿಯಸ್ ಆ್ಯಕ್ಟಿವಿಟೀಸ್, ಮಿಸ್ಟೀವಿಯಸ್ ಆ್ಯಕ್ಟಿವಿಟೀಸ್ ಯಾರು ಮಾಡ್ತಿದ್ದಾರೆ ಅವ್ರಿಗೆ ಕೂಡ. ಸೊ ಈಗ ನಮ್ಮ ಕ್ರೈಮ್ ಪ್ರಿವೆನ್ಷನ್ ಮಂತ್ ಕೂಡ ನಡ್ತಾ ಇದೆ. ಸೊ ನಾವು ಆ ವಿಚಾರ ಬಗ್ಗೆ ಅವೇರ್ನೆಸ್ ಮಾಡಿದ್ದೀವಿ. ಜೊತೆಗೆ ಈಗ ನ್ಯೂ ಇಯರ್ಗೆ ಕೂಡ ಓನ್ಲಿ 10 days ಬಾಕಿ ಇದೆ.
ಸೊ ನಂದಿ ಬೆಟ್ಟ ಅಲ್ಲಿ ಕೂಡ DC ಆಫೀಸಿಂದ ಒಂದು ಆರ್ಡರ್ ಬಂದಿದೆ ರಿಗಾರ್ಡಿಂಗ್ ರಿಸ್ಟ್ರಿಕ್ಷನ್ ಆಫ್ ಟೈಮಿಂಗ್ಸ್. ಜೊತೆಗೆ ಪೊಲೀಸಿಂದ ಕೂಡ ನಾವು ಎಲ್ಲ ಅಕ್ಕಪಕ್ಕ ಢಾಬಾ ವಗೇರಾ ಇದೆ, ರೆಸ್ಟೋರೆಂಟ್ಸ್ ವಗೇರಾ ಇದೆ, ಅವ್ರ ಜೊತೆ ಒಂದು ಮೀಟಿಂಗ್ ಮಾಡಿಕೊಂಡು ಅವ್ರಿಗೆ ಕೂಡ ವಾರ್ನಿಂಗ್ ಮಾಡ್ತೀವಿ. ಎಸ್ಪೆಷಲಿ ಯಾರು ಪಾರ್ಟೀಸ್ ವಗೇರಾ ಆರ್ಗನೈಸ್ ಮಾಡ್ತಾರೆ. ಮೊದಲೇ ಕೂಡ ಈ ಥರದ್ದು ಸಮಸ್ಯೆ ವಗೇರಾ ಆಗಿದೆ ಕಿ ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ವಗೇರಾ ಎಸ್ಪೆಷಲಿ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ನ್ಯೂ ಇಯರಲ್ಲಿ ಪಾರ್ಟಿ ವಗೇರಾ ಮಾಡ್ತಾರೆ, ಜನ ಕುಡಿತಾರೆ, ಆಮೇಲೆ ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಮಾಡ್ತಾರೆ. ಸೊ ಆ ವಿಚಾರ ಬಗ್ಗೆ ಕೂಡ ನಾವು ಎಲ್ಲರಿಗೆ ವಾರ್ನಿಂಗ್ ಮಾಡ್ತೀವಿ. ಮತ್ತು ಅದನ್ನು ಹೆಚ್ಚಾಗಿ ಸಂಖ್ಯೆಯಲ್ಲಿ ನಾವು ಚೆಕ್ ಪೋಸ್ಟ್ ವಗೇರಾ ಹಾಕ್ಕೊಂಡು ಎಲ್ಲ ಈ ಥರ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಏನಾದರೂ ಆಗುತ್ತೆ ಅದನ್ನು ಚೆಕ್ ಮಾಡ್ತೀವಿ. ಜೊತೆಗೆ ರೆಗ್ಯುಲರ್ ಆಗಿ ಕೂಡ ನಾವು ಎಸ್ಪೆಷಲಿ ರೌಡಿ ಶೀಟರ್ಸ್ ಇದ್ದಾರೆ ಮತ್ತು ಬೇರೆ ಯಾರು ನಟೋರಿಯಸ್ ಎಲಿಮೆಂಟ್ಸ್ ಇದ್ದಾರೆ ನಮ್ಮ ಡಿಸ್ಟಿಕಲ್ಲಿ, ಅವ್ರಿಗೆ ಕೂಡ ವಾರ್ನಿಂಗ್ ಮಾಡಿದ್ದೀವಿ ಈ ವಿಚಾರ ಬಗ್ಗೆ. ನೋಡಿ, ನಿರ್ಬಂಧ ಇಲ್ಲ, ಬಟ್ ಯಾವ ಆಲ್ರೆಡಿ ರೂಲ್ಸ್ ಇನ್ ಪ್ಲೇಸ್ ಇದ್ದಾರೆ. ಫಾರ್ ಎಕ್ಸಾಂಪಲ್ 10 ಗಂಟೆ ತನಕ ಸೌಂಡ್ ಸಿಸ್ಟಮ್ ಅಲೌಡ್ ಇದೆ. ಸೊ 10 ಗಂಟೆ ಆದಮೇಲೆ ಲೌಡ್ ಸ್ಪೀಕರ್ಸ್ ವಗೇರಾ ಸೌಂಡ್ ಸಿಸ್ಟಮ್ ವಗೇರಾ ಯೂಸ್ ಮಾಡಬಾರ್ದು. ಡಿಜೆದು ಪೂರ್ತಿ ಬ್ಯಾನ್ ಇದೆ, ಡಿ ಜೆ ಹಾಕೋಕ್ಕೆ ಅವಕಾಶ ಇಲ್ಲ. ಮತ್ತು ಯಾವುದು ರೆಸ್ಟೋರೆಂಟ್ ಅಥವಾ ಹೋಟೆಲಲ್ಲಿ ಈ ಥರ ನ್ಯೂ ಇಯರ್ ಪಾರ್ಟಿ ವಗೇರಾ ಮಾಡ್ತಾರೆ, ಸೊ ಅವ್ರಿಗೆ ಕೂಡ ನಾವು ನಮ್ಮ ಸೈಡಿಂದ ಪ್ರಿಕಾಷನ್ಸ್ ಏನೇನು ತಗೋಬೇಕು, ಡೂಸ್ ಆ್ಯಂಡ್ ಡೋಂಟ್ಸ್ ಏನಿದೆ ಅದು ಎಲ್ಲ ಅವ್ರ ಜೊತೆ ಮೀಟಿಂಗ್ ಮಾಡಿಕೊಂಡು ಅವ್ರ ಜೊತೆ ಡಿಸ್ಕಸ್ ಮಾಡ್ತೀವಿ. ಜೊತೆಗೆ ರಾತ್ರಿ ಟೈಮಲ್ಲಿ ಸುಮಾರು ಟೈಮ್ಸ್ ನಾವು ನೋಡಿದ್ದೀವಿ ಜನ ಪಬ್ಲಿಕ್ ಇಂಪಾರ್ಟೆಂಟ್ ಸರ್ಕಲ್ಸಲ್ಲಿ, ಇಂಪಾರ್ಟೆಂಟ್ ರೋಡ್ಸಲ್ಲಿ ಅಲ್ಲಿ ಬಂದು ಈ ಥರ ಸೆಲಿಬ್ರೇಷನ್ಸ್ ವಗೇರಾ ಮಾಡ್ತಾರೆ. ಸೊ ಸೆಲಿಬ್ರೇಷನ್ಸ್ಗೆ ಈ ಥರ ಎಲ್ಲ ಬ್ಯಾನ್ ಇದೆ, ಬಟ್ ಅದು ಎಲ್ಲ ಸರಿಯಾಗಿ ಥರ ಮಾಡಬೇಕು. ಇಲ್ಲ ಲಾಸ್ ಆ್ಯಂಡ್ ರೂಲ್ಸ್ ಏನಿದೆ ಅದು ಎಲ್ಲ ಫಾಲೋ ಮಾಡಬೇಕು. ಯಾರಿಗೆ ತೊಂದರೆ ಕೊಡಬಾರ್ದು. ಮತ್ತು ಮ್ಯಾಕ್ಸಿಮಮ್ ಆಕ್ಸಿಡೆಂಟ್ಸ್ ವಗೇರಾ ಆಗುತ್ತೆ ಅದನ್ನು ಮತ್ತು ಕುಳಿತುಕೊಂಡು ಗಾಡಿ ಡ್ರೈವ್ ಮಾಡ್ತಾರೆ. ಆ ಕಾರಣ ಬಗ್ಗೆ ಬೇರೆ ಗಲಾಟೆ ವಗೇರಾ ಕೂಡ ಆಗಿದೆ. ಮೊದಲೇ 2 years ಬ್ಯಾಕ್ ಚಿಂತಾಮಣಿಯಲ್ಲಿ ನ್ಯೂ ಇಯರ್ ಪಾರ್ಟಿಯಲ್ಲಿ ಗಲಾಟೆ ಕಾರಣ ಬಗ್ಗೆ ಒಂದು ಮರ್ಡರ್ ಕೇಸ್ ಕೂಡ ಆಗಿದೆ. ಸೊ ಆ ವಿಚಾರ ಬಗ್ಗೆ ನಾವು ಎಲ್ಲರಿಗೆ ಪ್ರಿಕಾಷನ್ಸ್ ತಗೊಳ್ಳೋಕ್ಕೆ ಹೇಳ್ತೀವಿ ಮತ್ತು ವಾರ್ನಿಂಗ್ ಕೂಡ ಮಾಡ್ತೀವಿ. ನೋಡಿ, ಆ ಥರದ್ದು ಕೂಡ ಏನಾದರೂ ಈ ಥರ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಚಟುವಟಿಕೆ ವಗೇರಾ ನಡ್ತಾ ಇದೆ, ಅದನ್ನು ಕೂಡ ಸ್ಟಾಪ್ ಮಾಡೋಕ್ಕೆ ನಾವು ಎಫರ್ಟ್ಸ್ ಮಾಡ್ತೀವಿ. ಆಲ್ರೆಡಿ ಯಂಗ್ಸ್ಟರ್ಸ್ ಮುಖಾಂತರ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಡಿಸ್ಕಸ್ ಮಾಡ್ತಾ ಇದ್ದೀವಿ, ವಾರ್ನಿಂಗ್ ಕೊಡ್ತಾ ಇದ್ದೀವಿ ಈ ಥರದ್ದು ಆ್ಯಕ್ಟಿವಿಟೀಸ್ ಮಾಡಬಾರ್ದು. ಸೊ ಈಗ ಲಾಸ್ಟ್ 10 daysಲ್ಲಿ ಕೂಡ ನಾವು ಎಲ್ಲ ಕಡೆ ಯಾವ ಜಾಗೆಯಿಂದ ಮಾಹಿತಿ ಬರುತ್ತೆ ಅದನ್ನು ಕಲೆಕ್ಟ್ ಮಾಡಿಕೊಂಡು ಈ ವಿಚಾರ ಬಗ್ಗೆ ಕೂಡ NDPS ಕೇಸ್ ವಗೇರಾ ರಿಜಿಸ್ಟರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಇನ್ನು ಅದೇ ರೀತಿ ಕಳವಾರ ಬೆಟ್ಟ ಸ್ಕಂದಗಿರಿಗೆ ಬುಕಿಂಗ್ ಆದ ಪ್ರವಾಸಿಗರಿಗೆ ಮಾತ್ರ ಅವಕಾಶವಿದೆ. ಮತ್ತೊಂದೆಡೆ ಹೊಸ ವರ್ಷ ಆಚರಣೆಗೆ ಬೆಂಗಳೂರಿನ ಪಬ್ಬು ರೆಸಾರ್ಟ್ಗಳ ಬದಲು ಪ್ರಕೃತಿಯ ಮಡಿಲಲ್ಲಿ ಹೊಸ ವರ್ಷಾಚರಣೆಯ ಕನಸು ಕಂಡಿದ್ದ ಯುವ ಸಮುದಾಯ ನಂದಿ ಗಿರಿಧಾಮದಲ್ಲಿ ಹೊಸ ವರ್ಷಾಚರಣೆಗೆ ನಿರ್ಬಂಧ ವಿಧಿಸಿದ್ದಕ್ಕೆ ನಿರಾಶೆ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇಂದಿರಾ ಕ್ಯಾಂಟೀನ್ಗೆ ತಹಸೀಲ್ದಾರ್ ಮಹೇಶ್ ಪತ್ರಿ, ನಗರಸಭೆ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ, ಆಯುಕ್ತರಾದ DM ಗೀತಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಗೌರಿಬಿದನೂರು ನಗರದಲ್ಲಿ ಇರುವ ಇಂದಿರಾ ಕ್ಯಾಂಟೀನ್ಗೆ ಬೆಳಗ್ಗೆ ತಹಸೀಲ್ದಾರ್ ಮಹೇಶ್ ಪತ್ರಿ, ನಗರಸಭೆ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ, ಆಯುಕ್ತರಾದ DM ಗೀತಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇದೇ ವೇಳೆ ತಹಸೀಲ್ದಾರ್ ಮಹೇಶ್ ಪತ್ರಿ ಮಾತನಾಡಿ, ಇಲ್ಲಿನ ಇಂದಿರಾ ಕ್ಯಾಂಟೀನ್ಗೆ ಅನುದಾನದ ಕೊರತೆ ಇದೆ. ಕೆಲ ದಿನಗಳ ಕಾಲ ಮುಚ್ಚಲಾಗಿತ್ತು. ಈಗ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶೌಚಾಲಯ, ಮೇಲ್ಛಾವಣಿ, ಸಿಸಿ ಕ್ಯಾಮೆರಾ ದುರಸ್ತಿ ಮಾಡಿಸಿ ಟೆಂಡರ್ ಕರೆಯಲಾಗುತ್ತದೆ. ಇಲ್ಲಿಗೆ ಬಂದು ನೋಡಿದಾಗ ಹಲವಾರು ಬಡ ಜನರು ತಿಂಡಿ ಸೇವಿಸುತ್ತಿದ್ದು, ಅವರನ್ನ ಕೇಳಿದಾಗ ಒಳ್ಳೆಯ ಬಿಸಿ ಅಡುಗೆ ತಯಾರಿಸ್ತಾರೆ, ರುಚಿಯಾಗಿ ಇರುತ್ತದೆ ಎಂದು ಹೇಳಿದ್ದು, ಪ್ರತಿದಿನ 200ಕ್ಕೂ ಹೆಚ್ಚು ಬಡ ಜನರು ಇಲ್ಲಿ ಊಟ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ನಾವು ಅಧಿಕಾರಿಗಳಾಗಿ ಕೇವಲ ನಮ್ಮ ಇಲಾಖೆಗೆ ಸೀಮಿತ ಆದರೆ ಎಕ್ಸಾಕ್ಟ್ಲಿ ತಾಲೂಕು ಲೆವೆಲಲ್ಲಿ ಯಾರನ್ನೂ ಕೂಡ ಒಂದಷ್ಟು ಇಲಾಖೆಗಳಿಗೆ ಅಂದರೆ ಉದಾಹರಣೆ ಇಂದಿರಾ ಕ್ಯಾಂಟೀನು ಇದು ಡೈರೆಕ್ಟ್ DC ಆಫೀಸಿಂದ ಇದನ್ನು ಮಾಡಿದ್ರೆ ಎಲ್ಲರೂ ಅಲ್ಲಿಂದ ಇದನ್ನು ಮಾಡೋಕ್ಕಾಗಲ್ಲ. ಆದ್ದರಿಂದ ನಾವು ತಾಲೂಕು ಮಟ್ಟದ ಕೆಲವು ಅಧಿಕಾರಿಗಳು ಅಟ್ಲೀಸ್ಟ್ ಇಲ್ಲಿ ಅವಾಗ ಭೇಟಿ ನೀಡೋಕತ್ತಿದ್ರೆ ಅಲ್ಲಿ ಏನಾಗುತ್ತೆ, ಒಂದು ಶಿಸ್ತು ಅನ್ನೋದು ಇದಾಗುತ್ತೆ. ಅವರು ನಮ್ಗೆ ಯಾರೋ ಗಮನಿಸ್ತಾರೆ, ನಮ್ಗೆ ಯಾರೋ ಕೇಳ್ತಾರೆ ಅಂಥೇಳಿ ಅವರು ಒಂದು ವ್ಯವಸ್ಥಿತವಾಗಿ ಮಾಡ್ಕೊಂಡಿರ್ತಾರೆ. ಇಲ್ಲೆಲ್ಲ ಬಂದು ನೋಡಿದ್ವಿ, ಎಲ್ಲ ಕ್ಲೀನಿಂಗ್ ಇಟ್ಟಿದ್ದಾರೆ. ಒಂದು ಪ್ರಾಬ್ಲಮ್ ಏನಂದರೆ ಇಲ್ಲಿ ವಾಟರ್ ಪ್ಲಾಂಟು RO ಪ್ಲಾಂಟ್ ಏನಿದೆ ಅದು ಹೋಗಿದೆ, ಬಟ್ ಅವರು ಪಕ್ಕದಲ್ಲಿರುವಂಥ RO ಪ್ಲಾಂಟಿಂದ ವಾಟರ್ ತಂದು ಎಲ್ಲ ಈಗ ಅಡುಗೆ ಕೆಲಸನ ಕೂಡ ಮಾಡ್ತಾ ಇದ್ದಾರೆ.
ಸುಮಾರು ಮಧ್ಯಾಹ್ನ 200 ಜನದಷ್ಟು ಊಟ ಸೇವಿಸ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ಒಳ್ಳೆಯದು, ಯಾಕಂದರೆ ಇದು ಬಡವರಿಗಾಗಿ ಮಾಡಿರುವಂತಹ ಒಂದು ಇಂದಿರಾ ಕ್ಯಾಂಟೀನ್ ಇದು. ಸೊ ಅನೇಕ ಜನ 200 ಜನ ಬರ್ತಾರೆ ಅಂದರೆ ಇಟ್ಸ್ ಅ ಗುಡ್ ನಂಬರ್. ಏನೇ ಸಮಸ್ಯೆಗಳಿದ್ರೂ ಕೂಡ, ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೂ ಕೂಡ, ಕೊನೆಗೆ ಲಾಸ್ಟ್ ಟೈಮ್ ಬಂದಾಗ ಒಂದಷ್ಟು ಸಮಸ್ಯೆಗಳಿತ್ತು, ಅವನ್ನೆಲ್ಲನೂ ಕೂಡ ಈಗ ಬಗೆಹರಿಸ್ಕೊಂಡು ಸರಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೂ ಅವ್ರಿಗೆ ಏನು ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೂ ನಾವು ಸಲಹೆ ಸೂಚನೆಗಳನ್ನು ನೀಡ್ತೀವಿ. ನಗರಸಭೆ ಆಯುಕ್ತರಾದ ಡಿಎಂ ಗೀತಾ ಮಾತನಾಡಿ, ದುರಸ್ತಿ ಕಾರ್ಯ ಮುಗಿದಿದ್ದು ಇಂದಿರಾ ಕ್ಯಾಂಟೀನ್ ಅನ್ನು ಮತ್ತೆ ನಗರದಲ್ಲಿ ತೆರೆಯಲಾಗಿದೆ. ಹಳೆಯ ಮೆನು ಇರುವುದರಿಂದ ಅದೇ ರೀತಿ ತಿಂಡಿ ಮತ್ತು ಊಟ ನೀಡಲಾಗುತ್ತಿದೆ. ಜಿಲ್ಲಾಧಿಕಾರಿಗಳ ಆದೇಶವಾಗಿದ್ದು ಇನ್ನು ಹೊಸ ಮೆನು ಬಂದರೆ ರೀಟೆಂಡರ್ ಕರೆಯಲಾಗುವುದು ಎಂದು ತಿಳಿಸಿದರು. ಟೆಂಡರ್ ಆಗಿರೋದ್ರಿಂದ ಅನುದಾನದ ಖರ್ಚು ಏನಿಲ್ಲ. ಹೊಸ ಟೆಂಡರ್ ಆಗೋದಕ್ಕೆ ಟೈಮ್ ತಗೊಂಡಿತ್ತಷ್ಟೇ. ಈಗ ಹೊಸ ಟೆಂಡರ್ ಆಗಿದೆ, ಈಗ ಕಾರ್ಯಾದೇಶ ಕೊಡ್ತಾ ಇದ್ದಾರೆ. ಹಾಗಾಗಿ ಹೊಸ ಮೆನು ಸ್ಟಾರ್ಟ್ ಆಗುತ್ತೆ ಸರ್. ಇದು ಹಿಂದೆ ಏನಿತ್ತು ಅದರ ಕಂಟಿನ್ಯೂಷನ್ ಪ್ರಕಾರ ಈಗ ಮೆನು ಅದನ್ನೇ ಮುಂದುವರೆದಿದೆ. ಈಗ ಮೊನ್ನೆ 5 ಲಕ್ಷ ಅನುದಾನವನ್ನು ಇದು ಸರ್ಕಾರ ವತಿಯಿಂದ ಬಿಡುಗಡೆ ಮಾಡಿತ್ತು. ಅದರಲ್ಲಿ ಪೇಂಟಿಂಗು, CC ಕ್ಯಾಮ್ರಾಸು ಮತ್ತು ಅದು ಉಳಿದಂತೆ ರಿಪೇರಿ ಸಹ ಮಾಡಿಸಿದ್ದೀವಿ. ಇನ್ನು ಉಳಿದಂತೆ ಶೌಚಾಲಯ ಅದರ ಏನಿದೆ ಆ ಕೊರತೆಗಳನ್ನು ಮುನ್ಸಿಪಲ್ ಫಂಡಲ್ಲೇ ಮಾಡೋವಂಥ ಕೆಲಸ ಮಾಡ್ತಾಯಿದ್ದೀವಿ ಸರ್. ಅನುದಾನ ಹಿಂದೆ ಹೇಳಿರ್ತಕ್ಕಂಥದ್ದು ಅನುದಾನ ಕೊರತೆ ಏನಿಲ್ಲ. ಅದು ಮೆನುದು ಬದಲಾವಣೆ ಆಗಬೇಕಾಗಿತ್ತು, ಟೆಂಡರ್ ಆಗಬೇಕಾಗಿತ್ತು ಅಂತ. ಹಾಗಾಗಿ ಹೊಸ ಟೆಂಡರ್ ಆಗಿದೆ, ಕಾರ್ಯದರ್ಶಿ ಕೊಟ್ಟಿದ್ದ ತಕ್ಷಣ ಹೊಸ ಮೆನು ಸ್ಟಾರ್ಟ್ ಮಾಡ್ತಾರೆ ಸರ್. ಈಗ ನಾನು ಒಂದು ಇಲಾಖೆಗೆ ಹೋಗಿ ನಾನು ಒಂದು ಕೆಲಸ ಇದನ್ನು ಮಾಡಬೇಕಂದ್ರೆ, ಮೇಲ್ವಿಚಾರಣೆ ಮಾಡಬೇಕಂದ್ರೆ ಮೊದಲು ನಾನು ಫಸ್ಟ್ ಬರಬೇಕು. ನಾನು ಎಲ್ಲರೂ ಹೆಡ್ ಕ್ವಾರ್ಟರ್ನಲ್ಲಿ ಇರಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡತ್ತೀನಿ ಅಂತಂದರೆ ಫಸ್ಟ್ ನಾನು ಹೆಡ್ ಕ್ವಾರ್ಟರ್ನಲ್ಲಿ ಇರಬೇಕು. ನಾನು ಹೆಡ್ ಕ್ವಾರ್ಟರ್ನಲ್ಲಿ ಇದ್ದೀನಿ, ಅದಕ್ಕೆ ನಾನು ಎಲ್ಲ ಅಧಿಕಾರಿಗಳಿಗೆ ಏನು ಮಾಡ್ತಾರೆ ಸರ್, ನೀವೆಲ್ಲರೂ ಕೂಡ ಹೆಡ್ ಕ್ವಾರ್ಟರ್ನಲ್ಲಿ ಇರಬೇಕು. ಒಂದು ಅದಲ್ಲದೆ ನಿಮ್ಮ ಸಿಬ್ಬಂದಿಗಳು ಕೂಡ ಹೆಡ್ ಕ್ವಾರ್ಟರ್ನಲ್ಲಿ ಇರಬೇಕು. ಅದಲ್ಲದೆ ನೀವು ಲೇಟಾಗಿ ಬರೋದ್ರಿಂದ ಏನಾಗುತ್ತೆ, ಪಾಪ ಜನ ನಮ್ಮನ್ನು ಕೇಳ್ಕೊಂಡು ಬರ್ತಾರೆ. ಈಗ ನಮ್ಮ ಇಲಾಖೆಯ ಅಧೀನ ಸಿಬ್ಬಂದಿಗಳಿಗೆ ನಾವು ಮೇಲ್ವಿಚಾರಣೆ ಮಾಡದೇ ಇದ್ದರೆ ಏನಾಗುತ್ತೆ, ಯಾಕಂದರೆ ಯಾವುದೂ ಕೂಡ ಯಾವುದೇ ಒಬ್ಬ ಫಲಾನುಭವಿ ಅಥವಾ ಯಾವುದೇ ಒಬ್ಬ ರೈತ ಡೈರೆಕ್ಟ್ ತಾಲೂಕು ಲೆವೆಲ್ ಆಫೀಸರ್ ಯಾರನ್ನೂ ಭೇಟಿ ಆಗೋಕ್ಕಾಗಲ್ಲ. ಅವ್ರು ಏನು ಮಾಡ್ತಾರೆ, ಈಗ ನಮ್ಮ ಇಲಾಖೆ ಅಂತಂದ್ರೆ ವಿಲೇಜ್ ಅಕೌಂಟೆಂಟ್ಸ್ ಆಗಿರ್ಬೋದು, ಆಮೇಲೆ PDOಗಳಾಗಿರ್ಬೋದು, ಅಥವಾ ನಗರಸಭೆಯ ಬಿಲ್ ಕಲೆಕ್ಟ್ರು, ಈ ಥರ ಅವರು ಅಧೀನಾಧಿಕಾರಿಗಳನ್ನ ಬೇಕಾಗ್ತಾರೆ. ಅಧೀನಾಧಿಕಾರಿಗಳ ಮೇಲೆ ನಮ್ಮ ಕಂಟ್ರೋಲ್ ಏನಾದರೂ ಇತ್ತು ಅಂದರೆ 100% ನಾವೇನು ಪಾರದರ್ಶಕ ಆಡಳಿತಕ್ಕೆ ಅದನ್ನು ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ನಾವು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ತಾವೆಲ್ಲರೂ ಕೂಡ ಫಸ್ಟು ಹೆಡ್ ಕ್ವಾರ್ಟರ್ನಲ್ಲಿರಿ, ನಿಮ್ಮ ಅಧೀನ ಸಿಬ್ಬಂದಿಗಳಿಗೆ ಹೆಡ್ ಕ್ವಾರ್ಟರ್ನಲ್ಲಿರಿ. ಆಮೇಲೆ ಅವ್ರು ಮಾಡುವಂಥ ಕೆಲಸದ ಮೇಲೆ ತಮ್ಮ ಸ್ವಲ್ಪ ನಿಗಾ ಇರಲಿ. ನಿಗಾ ಇದ್ದರೆ ಎಷ್ಟೋ ಕೆಲಸಗಳು ಆಗ್ತವೆ. ಇನ್ನು ಕೆಲವೊಂದು ಇಲಾಖೆಗಳಲ್ಲಿ ಏನಾಗುತ್ತೆ, ಏನಾದರೂ ಸಮಸ್ಯೆ ಆದಾಗ ಅವರು ತಮ್ಮಲ್ಲೇ ಇಟ್ಕೊಂಡು ಕೂತ್ಕೋಬಾರ್ದು. ಅದನ್ನು ಅಟ್ಲೀಸ್ಟ್ ತಹಶೀಲ್ದಾರ್ಗೋ ಇಒಗೋ ಅದ್ರ ಗಮನಕ್ಕೆ ತಂದರೆ ಅಟ್ಲೀಸ್ಟು ಅದನ್ನು ಸಾಲ್ವ್ ಮಾಡುವಂಥ ಒಂದು ಪ್ರಯತ್ನನ ಪಡ್ತೀವಿ. ಇದೇ ವೇಳೆ ನಗರಸಭೆ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ, ನಗರಸಭೆ ಕಿರಿಯ ಆರೋಗ್ಯಾಧಿಕಾರಿ ನವೀನ್, ಶ್ವೇತಾ, ಕಂದಾಯ ಇಲಾಖೆಯ ಖಾದರ್, ಅಮರನಾರಾಯಣ್, ಗಿರೀಶ್ ಮತ್ತು ಮುಂತಾದವರು ಹಾಜರಿದ್ದರು. ಕೆಪಿ ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಟ್ಟದಲ್ಲಿ ನಡೆದ ವೀರಾಂಜನೇಯ ಸ್ವಾಮಿ ದೇವಾಲಯ ಹನುಮ ಜಯಂತಿ ಪ್ರಯುಕ್ತ ಕಡಲೆ ಪರಿಷೆಯಲ್ಲಿ ಕುಡಿಯುವ ವಿಚಾರದಲ್ಲಿ 2 ಗುಂಪುಗಳ ನಡುವೆ ಗಲಾಟೆ ನಡೆದಿದೆ. ಈ ಕುರಿತು ಒಂದು ವರದಿ. ಹೌದು, ಶನಿವಾರ ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹನುಮ ಜಯಂತಿ ಪ್ರಯುಕ್ತ ಕಡಲೆ ಪರಿಷೆ ಮತ್ತು ಮಹಾರಥೋತ್ಸವ ಕಾರ್ಯಕ್ರಮ ಚುಂಚನಗಿರಿ ಪೀಠಾಧ್ಯಕ್ಷ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಯುವ ವೇಳೆ ತಮಟೆ ವಾದ್ಯಕ್ಕೆ BGS ಕಾಲೇಜಿನ ವಿದ್ಯಾರ್ಥಿಗಳು ಕುಣಿದು ಕುಪ್ಪಳಿಸುತ್ತಿದ್ದರು. ಈ ವೇಳೆ ಇನ್ನೊಂದು ಯುವಕರ ತಂಡವೊಂದು ಕುಡಿಯುತ್ತಿದ್ದರು. ಆದ್ರೆ ಅದ್ಯಾಕೋ ಗೊತ್ತಿಲ್ಲ, ಇತ್ತ ಸ್ವಾಮೀಜಿಗಳು ಪೂಜೆ ಪುನಸ್ಕಾರ ನಡೆಸುತ್ತಿದ್ರೆ ಅತ್ತ ಡ್ಯಾನ್ಸ್ ವಿಚಾರಕ್ಕೆ ವಿದ್ಯಾರ್ಥಿಗಳ ಮತ್ತು ಯುವಕರ ತಂಡವೊಂದರ ನಡುವೆ ಗಲಾಟೆ ನಡೆದಿದೆ.
ಈ ವೇಳೆ ಮಧ್ಯಪ್ರವೇಶಿಸಿದ ಕಾಲೇಜಿನ ಶಿಕ್ಷಕರು ಮತ್ತು ಪೊಲೀಸರು 2 ಗುಂಪುಗಳನ್ನು ನಿಯಂತ್ರಿಸಿದ್ದಾರೆ. ಆದರೂ ಬಿಡದ ಯುವಕರ ತಂಡ ದೂರದಿಂದಲೇ ಮತ್ತೆ ನೋಡಿಕೊಳ್ಳುವುದಾಗಿ ಬೆದರಿಕೆ ಹಾಕಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಸ್ನೇಹಿತರೆ, ನಿಮಗೆ ಇಂಗ್ಲಿಷ್ ಬರೆಯೋಕ್ಕೂ ಓದೋಕೆ ಬಂದರೂ ಮಾತಾಡಲಿಕ್ಕೆ ಆಗ್ತಿಲ್ವಾ? ನಿಮ್ಮ ಭಯಕ್ಕೆ ಇಲ್ಲಿದೆ ಉತ್ತರ. ಆಂಬಿಯನ್ಸ್ ಟ್ರೈನಿಂಗ್ ಸೆಂಟರ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ ಪ್ರಾರಂಭವಾಗಿದೆ. ಇಲ್ಲಿ ನಿಮ್ಮ ಭವಿಷ್ಯದ ಅಡಿಪಾಯಕ್ಕಾಗಿ ಬೇಕಾಗಿರುವ ಇಂಗ್ಲಿಷ್ ಕಮ್ಯುನಿಕೇಷನ್ ಸ್ಕಿಲ್ಸ್, ನೀವು ಯಾವುದೇ ಸಂದರ್ಶನದಲ್ಲಿ ನಿಮ್ಮಲ್ಲಿ ಇರಬೇಕಾದ ಅರ್ಹತೆಗಳನ್ನು ಮೈಗೂಡಿಸಿಕೊಳ್ಳಲು ಪ್ರಾಯೋಗಿಕ ತರಗತಿಗಳ ಮೂಲಕ ಭಯವಿಲ್ಲದೆ ಇಂಗ್ಲಿಷ್ನಲ್ಲಿ ಸುಲಭವಾಗಿ ಮಾತನಾಡುವಂತೆ ನಾವು ನಿಮ್ಮನ್ನು ಸಿದ್ಧಪಡಿಸುತ್ತೇವೆ. ಅದು ಕಡಿಮೆ ಅವಧಿಯಲ್ಲಿ, ಅತ್ಯಂತ ಕಡಿಮೆ ಶುಲ್ಕದಲ್ಲಿ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಆಂಬಿಯನ್ಸ್ ಟ್ರೈನಿಂಗ್ ಸೆಂಟರ್, ಸ್ಥಳ ಸೇಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ಅವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ.
ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6 ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆಗೆ ಸಂತಸದ ಸುದ್ದಿ. ಆಹ್ಲಾದಕರ ವಾತಾವರಣದಲ್ಲಿ ಡಿಸಿ ಕನ್ವರ್ಷನ್ ಆಗಿರುವ ಕೂಡ ಅಪ್ರೂವ್ಡ್ ಸೈಟ್ಗಳು ಮಾರಾಟಕ್ಕೆ ಲಭ್ಯವಿದೆ. ಸರ್ಕಾರಿ ಮೆಡಿಕಲ್ ಕಾಲೇಜಿನಿಂದ ಕೇವಲ 1.5 ಕಿಲೋಮೀಟರ್ ಹಾಗೂ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 2 ರಿಂದ 3 ನಿಮಿಷದಲ್ಲಿ ಕ್ರಮಿಸಬಹುದು. ಪಕ್ಕ ವಾಸ್ತು ಇರುವ ವಿಶಾಲವಾದ ಸೈಟ್ಗಳು ನಿಮಗಾಗಿ ಸಿದ್ಧಗೊಂಡಿದೆ. ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡಲಾಗಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ಲಭ್ಯವಿದೆ. ಸ್ಥಳ: ಪೆರೇಸಂದ್ರ ಗ್ರಾಮ, ಚಿಕ್ಕಬಳ್ಳಾಪುರ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. ಶ್ರೀನಿವಾಸಪುರ ತಾಲೂಕಿನ ಕಲ್ಲೂರು ಗ್ರಾಮದ ಕೆರೆ ಒತ್ತುವರಿಯನ್ನು ಪೊಲೀಸ್ ಭದ್ರತೆಯೊಂದಿಗೆ ತೆರವುಗೊಳಿಸಲಾಯಿತು. ಶ್ರೀನಿವಾಸಪುರ ತಾಲೂಕಿನ ಕಸಬಾ ಹೋಬಳಿ ಕಲ್ಲೂರು ಗ್ರಾಮದ ಕೆರೆ ಒತ್ತುವರಿ ತೆರವುಗೊಳಿಸಲಾಯಿತು. ಈ ವೇಳೆ ಮಾತನಾಡಿದ ತಹಸೀಲ್ದಾರ್ ಸುಧೀಂದ್ರ ಅವರು, ಲೋಕಾಯುಕ್ತ ನಿರ್ದೇಶನದಂತೆ ಕೆರೆ ಒತ್ತುವರಿ ತೆರವುಗೊಳಿಸಲಾಗುತ್ತಿದೆ. ರೈತರಿಗೆ ಯಾವುದೇ ತೊಂದರೆ ಮಾಡುವ ಉದ್ದೇಶ ನಮಗಿಲ್ಲ. ಆದರೆ ಕೆರೆ ಒತ್ತುವರಿ ವಿಚಾರಕ್ಕೆ ಸಂಬಂಧಿಸಿದಂತೆ ಹಲವು ಬಾರಿ ರೈತರಿಗೆ ಸೂಚನೆ ಹಾಗೂ ಮಾಹಿತಿ ನೀಡಿದರೂ ಸಹ ಪದೇ ಪದೇ ಅದನ್ನೇ ಮುಂದುವರಿಸುತ್ತಿರುವ ಕಾರಣ ಒತ್ತುವರಿಯನ್ನ ತೆರವುಗೊಳಿಸಲಾಗುತ್ತಿದೆ. ಇದೇ ರೀತಿಯಾಗಿ ತಾಲೂಕಿನಾದ್ಯಂತ ಎಲ್ಲಾ ಕೆರೆಗಳನ್ನು ಸಹ ಸರ್ವೆ ಮಾಡಿ ಒತ್ತುವರಿ ತೆರವುಗೊಳಿಸಲಾಗುತ್ತದೆ. ಯಾವುದೇ ರೈತರು ಕೆರೆಗಳನ್ನು ಅತಿಕ್ರಮಣವಾಗಿ ಪ್ರವೇಶ ಮಾಡಿ ಬೆಳೆಗಳನ್ನು ಬೆಳೆದಿದ್ದರೆ ಕೂಡಲೇ ತಾವೇ ಒತ್ತುವರಿ ಕೆರೆಯನ್ನು ತೆರವುಗೊಳಿಸಬೇಕು. ಒಂದು ವೇಳೆ ನಾವು ತೆರವುಗೊಳಿಸಲು ಬಂದಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಾವು ಕಾಲ ಅವಕಾಶವನ್ನ ನೀಡುವುದಿಲ್ಲ. ದಯವಿಟ್ಟು ಕೆರೆಗಳನ್ನು ಉಳಿಸುವಲ್ಲಿ ಎಲ್ಲರೂ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ಕಲ್ಲೂರು ಕೆರೆ ತುಂಬ ಸತಿ ಒತ್ತುವರಿ ಆಗಿದೆ. ಆಲ್ರೆಡಿ ಹಿಂದೆನೇ ಒತ್ತುವರಿ ತೆರವುಗೊಳಿಸಿ ಟ್ರೆಂಚ್ ಹಾಕ್ಸಿದ್ರು ಸಾಕಷ್ಟು ಇವರಿಗೆ ಈ ಬಗ್ಗೆ ಅರಿವು ಮೂಡಿಸಿದ್ರು ಮತ್ತೆ ಒತ್ತುವರಿ ಮಾಡಿಕೊಂಡು ಬೆಳೆಗಳು ಬೆಳೀತಾ ಇದ್ದಾರೆ. ರೈತರಿಗೆ ತೊಂದರೆ ಕೊಡೋ ಮನಸ್ಥಿತಿ ಇಲ್ಲ. ಆದರೆ ಕೆರೆಗಳಲ್ಲಿ ತಪ್ಪು ನೀವು ಕೆರೆಗಳನ್ನ ಒತ್ತುವರಿ ಮಾಡಬೇಡಿ ಅಂತ ಹೇಳಿದ್ರು ಮತ್ತೆ ಅದನ್ನೇ ಮಾಡ್ತಾ ಇದ್ದಾರೆ. ಈ ಒಂದು ಪರ್ಟಿಕ್ಯುಲರ್ ಕಲ್ಲೂರು ಕೆರೆದು ಮಾನ್ಯ ಲೋಕಾಯುಕ್ತರವ್ರ ನಿರ್ದೇಶನ ಇದೆ. ಅವರು ತುಂಬ ಸ್ಟ್ರಿಕ್ಟಾಗಿ ವಾದ ಮಾಡಿದ್ದಾರೆ ಕೆರೆ ಒತ್ತುವರಿ ಇದು ಮಾಡಬೇಕು ಅಂತ. ಸೊ ಇದೊಂದೇ ಅಲ್ಲ, ಈ ಮುಂದಿನ 15 ದಿವಸಗಳಲ್ಲಿ ನಾವು ತುಂಬ ಆಪ್ರೇಷನ್ಸ್ ಮಾಡ್ತಾಯಿದ್ದೀವಿ. ಎಲ್ಲ ಕೆರೆಗಳನ್ನ ಒತ್ತುವರಿಯನ್ನು ತೆರವುಗೊಳಿಸಬೇಕು ಅನ್ನೋದು ಎಲ್ಲ ಒಂದು ನ್ಯಾಯಾಲಯಗಳ ಮತ್ತು ಸರ್ಕಾರದ ಆಶಯ ಆಗಿರುತ್ತೆ. ಸೊ ಅದನ್ನು ಅನುಷ್ಠಾನಗೊಳಿಸೋದಕ್ಕೆ ನಾವು ಇದು ಮಾಡ್ತೀವಿ. ರೈತರಲ್ಲಿ ಒಂದೇ ಮನವಿ, ದಯವಿಟ್ಟು ಏನೇ ಕೆರೆ ಒತ್ತುವರಿ ಮಾಡಿ ಫಸಲು ಬೆಳೆದಿದ್ರು ಮುಂದಿನ 15 ದಿವಸಗಳಲ್ಲಿ ನೀವೇ ತೆರವುಗೊಳ್ಳಿ. ನಾವು ಬಂದು ಕ್ರಮವನ್ನು ಕೈಗೊಳ್ಳದೆ ಹಿಂದಿರ್ಗೋಕ್ಕಾಗಲ್ಲ. ನಾವು ಈ ಪರಿಕರಗಳಿರ್ಬೋದು, ಮೆನ್ನಿರ್ಬೋದು, ಇದನ್ನೆಲ್ಲ ತುಂಬ ಕಷ್ಟಪಟ್ಟು ಅರೇಂಜ್ ಮಾಡಿರ್ತೀವಿ. ಅವತ್ತು ನೀವು ಟೈಮ್ ಕೇಳಿದ್ರೆ ಕೊಡೋಕ್ಕಾಗಲ್ಲ. ಈ ಮೂಲಕ ನಾನು ಎಲ್ಲ ಶ್ರೀನಿವಾಸಪುರದ ರೈತರಲ್ಲಿ ಮನವಿ ಮಾಡ್ತಾ ಇದ್ದೀನಿ, ನೀವೇನಾದರೂ ಒತ್ತುವರಿ ಮಾಡಿದರೆ ಕೆರೆಗಳದ್ದು ನಾವು ಮೊದಲ ಆದ್ಯತೆ ಮೇಲೆ ಒತ್ತುವರಿ ತೆರವುಗೊಳಿಸ್ತಾ ಇದ್ದೀವಿ. ದಯವಿಟ್ಟು. NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ.
ಸದನದಲ್ಲಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಕುರಿತು ಹೇಳಿದ ಹೇಳಿಕೆಗೆ ದೇಶದಾದ್ಯಂತ ವ್ಯಾಪಕ ಖಂಡನೆ ವ್ಯಕ್ತವಾಗುತ್ತಿದೆ. ಅದರಂತೆ ಮಂಚೇನಹಳ್ಳಿಯಲ್ಲಿ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ತಹಸೀಲ್ದಾರ್ ಅವರಿಗೆ ಅಮಿತ್ ಶಾ ಅವರ ಹೇಳಿಕೆ ಖಂಡನೆ ಕುರಿತು ಸರ್ಕಾರಕ್ಕೆ ತಲುಪಿಸಲು ಮನವಿ ಪತ್ರ ಸಲ್ಲಿಸಿದ್ರು. ಸನ್ಮಾನ್ಯ ಗೌರವಾನ್ವಿತ ರಾಷ್ಟ್ರಪತಿಗಳು ಭಾರತ ಸರ್ಕಾರ ನವದೆಹಲಿ. ಮಾನ್ಯರೇ, ವಿಷಯ ಹಾಲಿ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರನ್ನು ಮಂತ್ರಿ ಸ್ಥಾನ ಮತ್ತು ಲೋಕಸಭಾ ಸದಸ್ಯವನ್ನು ವಜಾಗೊಳಿಸಿ ಗಡೀಪಾರು ಮಾಡುವುದರ ಬಗ್ಗೆ ಈ ಮೇಲಿನ ದಲಿತ ಸಂಘಟನಾ ಒಕ್ಕೂಟದಿಂದ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೆಂದರೆ ದಿನಾಂಕ 17/12/24 ಕೇಂದ್ರ ಸಂಸತ್ ಅಧಿವೇಶನದಲ್ಲಿ ವಿಶ್ವಜ್ಞಾನಿ ಎಂದು ಪ್ರಪಂಚವೇ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರನ್ನು ದಿನಾಚರಣೆಯನ್ನು ಆಚರಣೆ ದಿನವಾಗಿ ಘೋಷಣೆ ಮಾಡಿದ್ದು, ಈ ಭಾರತ ದೇಶಕ್ಕೆ ಸಮಾನ ತತ್ವದ ಪ್ರಪಂಚದ ಅತಿ ದೊಡ್ಡ ಸಂವಿಧಾನವನ್ನು ಬರೆದುಕೊಟ್ಟಂತಹ ಸಂವಿಧಾನ ಶಿಲ್ಪಿಯಾದ ಈ ಭಾರತ ದೇಶದಲ್ಲಿ ಮೂಲ ನಿವಾಸಿಯಾದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರನ್ನು ಬೇರೆ ಪ್ರದೇಶದಿಂದ ಓಡಿ ಬಂದ ಮನವಾದಿಗಳು ಹಾಗೂ ಆರ್ಎಸ್ಎಸ್ ಅವರು ಒಳಗೊಂಡಂತಹ ಹಾಗೂ ಈಗ ಹಾಲಿ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರು ಮೂಲಃ ಜೈನ್ ಧರ್ಮದವರಾಗಿದ್ದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರನ್ನು ಕೀಳಾಗಿ ಅಂದರೆ ಅಂಬೇಡ್ಕರ್ 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 ಎಂದು ಕೆಟ್ಟದಾಗಿ ಮಾತನಾಡಿ ಫ್ಯಾಷನ್ ಭಾಷೆಗೆ ವರ್ಣಿಸಿ ಅಂಬೇಡ್ಕರ್ ಮತ್ತು ಈ ದೇಶದ ಬಹುಸಂಖ್ಯಾತ ನಾಯಕರಾದ ಅಂಬೇಡ್ಕರ್ ಅವರನ್ನು ಅವಮಾನಗೊಳಿಸುವುದನ್ನು ನಮಗೆ ನುಂಗಲಾರದ ನೋವು ಉಂಟಾಗಿದ್ದು, ನಮಗೆ ಈ ದೇಶದಲ್ಲಿ ನಿಜವಾದ ದೇವರು ಏಕೈಕ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರೇ. ಅವರು ಒಬ್ಬರೇ ದೇವರಾಗಿ ನಮ್ಮ ಉಸಿರಾಗಿರುತ್ತಾರೆ. ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ ಜವಾಬ್ದಾರಿಯನ್ನು ತಗೊಂಡು ನಮ್ಮ ಒಂದು ಕಾರ್ಯಕ್ರಮಕ್ಕೆ ರಕ್ಷಣೆ ಕೊಟ್ಟಿರ್ತಕ್ಕಂಥ ಮಾನ್ಯ ನಮ್ಮ ಮಂಚೇನಹಳ್ಳಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಮೂರ್ತಿ ಸರ್ ಅವರಿಗೆ ಈ ಒಂದು ಕಾರ್ಯಕ್ರಮವನ್ನು ಬಂದು ನಮ್ಗೆ ರಕ್ಷಣೆ ಕೊಟ್ಟಿದ್ದಾರೆ. ಅವ್ರ ಕಾರ್ಯಕ್ರಮ ಪರವಾಗಿ ಅವರಿಗೆ ಧನ್ಯವಾದಗಳನ್ನು. ಇನ್ನು ಮಂಚೇನಹಳ್ಳಿಯ ಅಂಬೇಡ್ಕರ್ ವೃತ್ತದಲ್ಲಿ ಅಮಿತ್ ಶಾ ಅವರ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ದಲಿತ ಸಂಘಟನೆಗಳ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು ದಲಿತ ವಿರೋಧಿ ಅಮಿತ್ ಶಾಗೆ. ಈ ಸಂದರ್ಭದಲ್ಲಿ ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳಾದ ನರಸಿಂಹಮೂರ್ತಿ, ಜಿ ಗಂಗಣ್ಣ, ವಿಎನ್ ಕೃಷ್ಣಮೂರ್ತಿ, ಹನುಮಂತು ಮತ್ತಿತರರು ಹಾಜರಿದ್ದರು. ನಾಸೀರ್, ಎಂಎಂಟಿವಿ ನ್ಯೂಸ್, ಮಂಚೇನಹಳ್ಳಿ. ಕಾಂಗ್ರೆಸ್ ಅವರೇ ನೀವೇ ಹೇಳ್ತಾ ಇದ್ರಲ್ಲ ನಮ್ಮ ಅಂಬೇಡ್ಕರ್ ಅಂತ, ಬನ್ನಿ ಇವಾಗ ನಿಮ್ಮ ಅಂಬೇಡ್ಕರ್ಗೆ ಇಲ್ಲಿ ಅವಮಾನ ಮಾಡ್ತಾ ಇದ್ದಾರೆ. ನಿಮ್ಮದೇ ಸರ್ಕಾರದಲ್ಲಿರುವಂತವ್ರು, ನೀವೇ ಸರ್ಕಾರ ನಡೆಸ್ತಾ ಇದ್ದೀರಾ, ನೀವೇ ಅವಮಾನ ಮಾಡ್ತಾ ಇದ್ದೀರಾ. ಇವಾಗ ನೀವೇ ಅದಕ್ಕೆ ಉತ್ತರ ಕೊಡಬೇಕು. ಇಲ್ಲ ಅಂದ್ರೆ ನಾವು ಈ ಮುಂದಿನ ದಿನ ಸೋಮವಾರ ನಾವು ಅನಿರ್ದಿಷ್ಟಾವಧಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಸಂಸತ್ ಅಧಿವೇಶನದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರವರ ಬಗ್ಗೆ ನೀಡಿರುವ ಅವಹೇಳನ ಹೇಳಿಕೆಯನ್ನ ಖಂಡಿಸಿ ಅವರ ಗಡೀಪಾರಿಗೆ ಒತ್ತಾಯಿಸಿ ಚಿಂತಾಮಣಿಯಲ್ಲಿ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಲಾಯಿತು. ಲೋಕಸಭೆ ಚಳಿಗಾಲದ ಅಧಿವೇಶನದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರವರ ಬಗ್ಗೆ ಅವಹೇಳನಕರ ಹೇಳಿಕೆಯನ್ನ ನೀಡಿ ಅವಮಾನ ಮತ್ತು ಚಿಂತಾಮಣಿ ನಗರದಲ್ಲಿ ಕಳೆದ 4 ತಿಂಗಳಿಂದ ಅಂಬೇಡ್ಕರ್ ರವರ ಪುತ್ಥಳಿಗೆ ಕೊಳಕು ಬಟ್ಟೆ ಹಾಕಿ ಅಪಮಾನ ಮಾಡುತ್ತಿರುವ ಅಧಿಕಾರಿಗಳು ಹಾಗೂ ಬಿಜೆಪಿ ಮತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಹಾಗೂ ಚಿಂತಕರ ಒಕ್ಕೂಟದಿಂದ ನಗರದ ಅಂಬೇಡ್ಕರ್ ಭವನದ ಬಳಿ ಪ್ರತಿಭಟಿಸಿ ಒತ್ತಾಯಿಸಿದರು. ಆದರೆ ಅವ್ರಿಗಿನ್ನ ಪಾಪ ಗೊತ್ತಿಲ್ಲ, ಅವರು ಮೊದಲು ಈ ದೇಶದಿಂದ ಗಡೀಪಾರಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿದ್ದಾರೆ ಗೃಹ ಮಂತ್ರಿಗಳು. ಯಾಕಂತ ಹೇಳಿದ್ರೆ ಗುಜರಾತ್ನಲ್ಲಿ ನಡೆತಕ್ಕಂಥ ಹಿಂದೂ ಮುಸ್ಲಿಂ ನರ್ಮೇಧದಲ್ಲಿ ಅವರು ಒಬ್ಬ ಪಾತ್ರಧಾರಿಯಾಗಿ ಅವರು ಈ ದೇಶದಿಂದನೇ ಗಡೀಪಾರಾಗಿರ್ತಾರೆ. ಅವರು ಇವತ್ತು ಈ ಸಂವಿಧಾನದ ಮುಖಾಂತರ ಈ ದೇಶದ ಗೃಹ ಸಚಿವರ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಅಂಥ ಪ್ರಜ್ಞಾಹೀನರು ಇವತ್ತು ಏನು ಲೋಕಸಭೆಯಲ್ಲಿ ಕೂತ್ಕೊಳ್ಳೋ ಇರೋದ್ರಿಂದ ಇವತ್ತು ಕೆಲವು ಕಾನೂನುಗಳನ್ನು ಏನು ತಿದ್ದುಪಡಿ ಮಾಡುವ ಮೂಲಕ ಈ ದೇಶದ 140 ಕೋಟಿ ಜನಸಂಖ್ಯೆಗೂ ಅನಾನುಕೂಲವಾಗಿ ಆಗುವಂಥ ರೀತಿಯಲ್ಲಿ ಅವರು ಶಾಸನಗಳನ್ನು ಮಾಡ್ತಾ ಇದ್ದಾರೆ.
ಯಾಕಂದರೆ ಅವರು ಪ್ರಜ್ಞಾಹೀನರು. ಅಂಬೇಡ್ಕರ್ ಅವರು ಈ ದೇಶಕ್ಕೆ ಏನೇನು ಕೊಡುಗೆ ಕೊಟ್ಟಿದ್ದಾರೆ ಅಂತ ಅಂಬೇಡ್ಕರ್ ಬಗ್ಗೆನೇ ಅವ್ರಿಗೆ ಗೊತ್ತಿಲ್ಲದೆ ಇದ್ದಾಗ ಅಂಥವರು ಈ ದೇಶದ ಆಡಳಿತ ಮಾಡೋದಕ್ಕೆ ನಾಲಾಯಕ್ಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಕಾರಣ ಏನಪ್ಪ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿರ್ತಕ್ಕಂಥ ಏನು ಸಾವಿರಾರು ಜಾತಿಗಳು, ಅನೇಕ ಧರ್ಮಗಳು ಮತ್ತು ಇಲ್ಲಿರ್ತಕ್ಕಂಥ ಅಸಮಾನತೆ, ಇಲ್ಲಿರ್ತಕ್ಕಂಥ ಶೋಷಣೆನೆಲ್ಲನೂ ಹೋಗಲಾಡಿಸಿ ಈ ದೇಶದಲ್ಲಿರ್ತಕ್ಕಂಥ ಎಲ್ಲರೂ ಸಮಾನತೆಯಿಂದ ಮಾಡಬೇಕು, ಒಟ್ಟಾಗಿರ್ಬೇಕಂತ ಹೇಳ್ಬಿಟ್ಟು ಸರ್ವ ಧರ್ಮಗಳು ಒಂದು ಸಮಾನತೆ ಮಾಡಬೇಕಂತ ಸಂವಿಧಾನದ ಮುಖಾಂತರ ಅವರು ಇವತ್ತು ಹೇಳಿದ್ದಾರೆ. ಏನು ಸಾರ್ವಭೌಮತ್ವ ಅಂದರೆ ಅದರ ಅರ್ಥನೇ ಗೊತ್ತಿಲ್ಲ ಪಾಪ ಗೃಹ ಸಚಿವರಿಗೆ. ಸಮಾನತೆ ಮತ್ತು ಭ್ರಾತೃತ್ವದ ಅಡಿಯಲ್ಲಿ ಏನು ನಾವು ಈ ದೇಶದಲ್ಲಿ ಆಡಳಿತ ನಡೆಸಬೇಕು ಹೊರತು ಅವರ ಆ ಸಾರ್ವಭೌಮತ್ವದ ಅರ್ಥ ತಿಳಿದಿರ ಇವತ್ತು ಮಾತಾಡಿದರೆ ಅದನ್ನು ನಾವು ತೀವ್ರವಾಗಿ ಕಾಣಿಸ್ತೀವಿ. ಏನು ಅವರನ್ನು ಈಗ ನಡೀತಾ ಇರ್ತಕ್ಕಂಥ ಅಧಿವೇಶನದಲ್ಲೇ ಅವರ ಸಚಿವ ಸ್ಥಾನವನ್ನು ವಜಾಗೊಳಿಸಿ ಅವರನ್ನು ಮತ್ತೆ ಗಡೀಪಾರು ಮಾಡಬೇಕು. ಮಾಡದೇ ಇದ್ದ ಪಕ್ಷದಲ್ಲಿ ನಾವು ಕೇಂದ್ರ ಸರ್ಕಾರದ ವಿರುದ್ಧ ಇಡೀ ರಾಜ್ಯಾದ್ಯಂತನೂ ಉಗ್ರ ಹೋರಾಟ ಮಾಡೋದಕ್ಕೂ ನಾವು ಯೇಸೋದಿಲ್ಲ. ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ವೆಂಕಟಗಿರಿ ಕೋಟೆ ಆನಂದ್, ಮಾದಮಂಗಲ ಅಂಜಿ, ಲಿಯೋ ಕ್ಲಬ್ ಆಫ್ ಮಾರ್ಗ್ ಅಧ್ಯಕ್ಷ ನವೀನ್ ಜಿ ಕೃಷ್ಣ, ವಿನೋಬಾ ಕಾಲೋನಿ ಸಂತೋಷ್, ಶ್ರೀನಿವಾಸ್, ಆಕುಲ ಸುಧಾಕರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಗೌರಿಬಿದನೂರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಅಮಿತ್ ಶಾ ಅವರ ಅಂಬೇಡ್ಕರ್ ಕುರಿತ ಹೇಳಿಕೆ ಖಂಡಿಸಿ ಅವರ ಪ್ರತಿಕೃತಿಯನ್ನ ದಹಿಸಿ ಪ್ರತಿಭಟನೆ ನಡೆಸಲಾಯಿತು. ಸರ್ಕಾರಕ್ಕೆ ಉಪ ತಹಸೀಲ್ದಾರ್ ಆಶಾ ಅವರ ಮೂಲಕ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಗೌರಿಬಿದನೂರು ತಾಲೂಕಿನ ದಲಿತ ಸಂಘಟನೆ ವತಿಯಿಂದ ಇವತ್ತೇನು ಬೀದಿಗಿಳಿದಿದ್ದೇವೆ, ಇದು ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಅವರು ನೀಡಿದಂಥ ಹೇಳಿಕೆಯನ್ನು ಖಂಡಿಸಿ ಇಡೀ ದೇಶಾದ್ಯಂತ ದಲಿತರು ಮತ್ತು ಹಿಂದುಳಿದ ವರ್ಗದವರು ಇಡೀ ದೇಶಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ದಲಿತರನ್ನ ಸುಟ್ಟಬೇಕೆ, ದೇಶವನ್ನು ಸುಡುತ್ತದೆ. ದಲಿತರನ್ನ ಸುಟ್ಟಬೇಕೆ, ದೇಶವನ್ನು ಸುಡುತ್ತದೆ. ಇಂದು ಗೌರಿಬಿದನೂರಿನಲ್ಲಿ ಅಂಬೇಡ್ಕರ್ ಸರ್ಕಲ್ನಲ್ಲಿ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ಕಳೆದ 4 ದಿನಗಳ ಹಿಂದೆ ಪಾರ್ಲಿಮೆಂಟ್ನಲ್ಲಿ ಸಂವಿಧಾನದ ವಿಚಾರವಾಗಿ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಮಾನ್ಯ ಅಮಿತ್ ಶಾ ಅವರು ಅಂಬೇಡ್ಕರ್ 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 ಅಂತ ಹೇಳೋದು ಇವತ್ತು ಫ್ಯಾಷನ್ ಆಗಿದೆ. ಇದೊಂದು ವ್ಯಸನ ಆಗಿದೆ. ಈ ಅಂಬೇಡ್ಕರ್ ಬದಲು ದೇವರನ್ನು ನೆನೆಸಿದ್ರೆ 7 ಜನ್ಮಗಳಿಗೆ ಪುಣ್ಯ ಪ್ರಾಪ್ತಿ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ನಂಜುಂಡಪ್ಪ, ಸೋಮಯ್ಯ, ವಕೀಲ ನರಸಿಂಹಮೂರ್ತಿ, ಬಿಕೆ ನರಸಿಂಹಮೂರ್ತಿ, ಗಂಗಾಧರಪ್ಪ, ಬಾಲಯ್ಯ, ಮಂಜಣ್ಣ, ಶಿವಶಂಕರ್ ಮತ್ತಿತರರು ಉಪಸ್ಥಿತರಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಶ್ರೀ ವೀರಾಂಜನೇಯ ಸ್ವಾಮಿ ರಥೋತ್ಸವ ಮತ್ತು ಕಡಲೆಕಾಯಿ ಪರಿಷೆ. ಹರಿದು ಬಂದ ಭಕ್ತ ಸಾಗರ, ತಮಟೆ ಸದ್ದಿಗೆ ಕುಣಿದು ಕುಪ್ಪಳಿಸಿದ ಯುವಕರು. ಬೆಚ್ಚಿ ಬೀಳಿಸಿದ ಪ್ರತ್ಯೇಕ ಅಪಘಾತಗಳು, 2 ದಾರುಣ ಸಾವು, 3 ಗಂಭೀರ. ಹೊಸ ಪಡಿತರ ಚೀಟಿ ತಿದ್ದುಪಡಿ ವಿಚಾರ ಮುನ್ನೆಲೆಗೆ ವಿಶೇಷ ಕಾರ್ಯಕ್ರಮ, ಜಿಲ್ಲಾಡಳಿತದಿಂದ ಗ್ರಾಮದೆಡೆಗೆ ವಿಶೇಷ ಅಭಿಯಾನ. ಹೊಸ ವರ್ಷದ ಶಾಕ್ ಕೊಟ್ಟ ಜಿಲ್ಲಾಡಳಿತ, ನಂದಿ ಬೆಟ್ಟದಲ್ಲಿ ಸಂಭ್ರಮ ಆಚರಣೆಗೆ ನಿರ್ಬಂಧ, ನಿರಾಸೆಯಲ್ಲಿರುವ ಪ್ರವಾಸಿಗರು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.